ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಕಾಶ್ ಸನ್ನಕ್ನವರ್, ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಂಶೋಧನಾ ಮಾರ್ಗದರ್ಶಕರು, ಶಿಕ್ಷಣ ಅಧ್ಯಯನ ವಿಭಾಗ, ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಯೋಜನೆ ಅಡಿಯಲ್ಲಿ ಗುಜರಾತ್ನ ಗಾಂಧಿನಗರದಲ್ಲಿ ಇರುವಂತಹ ಪ್ರತಿಷ್ಠಿತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೀಚರ್ ಎಜುಕೇಷನ್ ಭಾರತೀಯ ಪ್ರಶಿಕ್ಷಣ ಸಂಸ್ಥಾನ ಇದರ ವತಿಯಿಂದ ಕಳೆದ ಅವಧಿಯಲ್ಲಿ ಸಂಶೋಧನಾ ವಿಧಾನಗಳು, ಇದರಲ್ಲಿ ಶೈಕ್ಷಣಿಕ ಸಂಶೋಧನಾ ವಿಧಾನ, ಗುಣಾತ್ಮಕ ಪರಿಮಾಣಾತ್ಮಕ ಸಂಶೋಧನಾ ವಿಧಾನಗಳ ಅರ್ಥ, ವ್ಯಾಖ್ಯಾನಗಳು, ಲಕ್ಷಣಗಳು ಮತ್ತು ಇವೆರಡರ ನಡುವಿನ ವ್ಯತ್ಯಾಸಗಳನ್ನು ಕಳೆದ ಅವಧಿಯಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಅದರ ಮುಂದುವರಿದ ಭಾಗವಾದ ಇಂದು ನಾವು ವಿವರಣಾತ್ಮಕ ಸಂಶೋಧನಾ ವಿಧಾನ ಮತ್ತು ಐತಿಹಾಸಿಕ ಸಂಶೋಧನಾ ವಿಧಾನಗಳ ಅರ್ಥ, ವ್ಯಾಖ್ಯಾನಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನು ಕುರಿತು ಇಂದಿನ ಅವಧಿಯಲ್ಲಿ ಚರ್ಚಿಸೋಣ. ಸಂಶೋಧನಾ ವಿಧಾನಗಳು. ವಿವರಣಾತ್ಮಕ ವಿಧಾನ. ಡಿಸ್ಕ್ರಿಪ್ಟಿವ್ ರಿಸರ್ಚ್ ಮೆಥಡ್. Descriptive research is a method describing the characteristics of the population or phenomenon studied. This descriptive methodology focuses more on the what of the research subject than the why of the research subject. ವಿವರಣಾತ್ಮಕ ಸಂಶೋಧನಾ ವಿಧಾನವು ಸಮಾಜ ವಿಜ್ಞಾನದ ವಿವಿಧ ಅಧ್ಯಯನಗಳಲ್ಲಿ ಅಳವಡಿಸಿಕೊಂಡಿರುವ ವಿಚಾರಣೆಯ ಅಥವಾ ಸಂಶೋಧನೆಯ ವಿಧಾನವಾಗಿದೆ. ಇದು ನೈಸರ್ಗಿಕ ಸನ್ನಿವೇಶಗಳಲ್ಲಿ ಇರುವ ವಸ್ತುಗಳ ಬಗ್ಗೆ ಸತ್ಯಗಳನ್ನು ತನಿಖೆ ಮಾಡುತ್ತದೆ. ಸಮಾಜ ವಿಜ್ಞಾನದ ಇತರ ವಿಷಯಗಳಾದ ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಮನೋವಿಜ್ಞಾನ, ಶಿಕ್ಷಣಶಾಸ್ತ್ರ ವಿಷಯಗಳಲ್ಲಿ ಈ ವಿಧಾನವು ನೈಸರ್ಗಿಕ ಸನ್ನಿವೇಶಗಳಲ್ಲಿರುವ ವಸ್ತುಗಳ ಬಗ್ಗೆ ಸತ್ಯಗಳನ್ನು ತನಿಖೆ ಅಥವಾ ವಿಚಾರಣೆಯನ್ನು ಮಾಡುತ್ತದೆ. ಸಮಾಜ ವಿಜ್ಞಾನದ ಹೆಚ್ಚಿನ ಅಧ್ಯಯನಗಳು ಈ ವಿಧಾನವನ್ನು ಅಳವಡಿಸಿಕೊಂಡಿರುತ್ತವೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಹೆಚ್ಚಿನ ಸಾಮಾಜಿಕ ಘಟನೆಗಳನ್ನು ನೈತಿಕ ಮತ್ತು ಸಾಮಾಜಿಕ ಹಾಗೂ ಇತರ ಕಾರಣಗಳಿಂದ ರೂಪಿಸಲಾಗುವುದಿಲ್ಲ. ಸಾಮಾಜಿಕ ವಿಜ್ಞಾನದ ವಿಷಯಗಳಲ್ಲಿ ನೈತಿಕ, ಮಾರಲ್ ಆ್ಯಂಡ್ ಸೋಷಿಯಲ್ ಇವೆಂಟ್ಸ್, ಆ ಘಟನೆಗಳಿಗೆ ಸಂಶೋಧನೆಗಳನ್ನು ರೂಪಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನೈಸರ್ಗಿಕ ನೆಲೆಯಲ್ಲಿ ಅಥವಾ ಅದು ಹೇಗೆ ಮತ್ತು ಎಲ್ಲಿದೆ ಎಂಬ ಸ್ಥಾನದಲ್ಲಿ ಅಧ್ಯಯನ ಮಾಡುವುದು ಡಿಸ್ಕ್ರಿಪ್ಟಿವ್ ಮೆಥಡ್ ಮೂಲಕ ನಾವು ಸಂಶೋಧನೆಯನ್ನು ಮಾಡುತ್ತೇವೆ. ಸಾಮಾಜಿಕ ವಿಜ್ಞಾನಗಳಲ್ಲಿ ನೈತಿಕವಾಗಿ ಮತ್ತು ಸಾಮಾಜಿಕ ಕಾರಣಗಳಿಂದ ಘಟನೆಗಳಿಗೆ ಸಂಶೋಧನೆಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಡಿಸ್ಕ್ರಿಪ್ಟಿವ್ ಮೆಥಡ್, ವಿವರಣಾತ್ಮಕ ವಿಧಾನಗಳ ಮೂಲಕ ನೈಸರ್ಗಿಕ ನೆಲೆಯಲ್ಲಿ ಅಥವಾ ಸಾಮಾಜಿಕ ಕಾರಣಗಳಿಂದ ಅವುಗಳ ಸತ್ಯಗಳನ್ನು ನಾವು ಕಂಡುಕೊಳ್ಳುತ್ತೇವೆ. ವಿವರಣಾತ್ಮಕ ವಿಧಾನಕ್ಕೆ ಉದಾಹರಣೆಗಳು. Examples of descriptive method: a study on attitude of secondary school students towards online learning. ಆನ್ಲೈನ್ ಕಲಿಕೆಯ ಕಡೆಗೆ ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಗಳ ಮನೋಭಾವ ಕುರಿತು ಒಂದು ಅಧ್ಯಯನ. ಇಂತಹ ಸನ್ನಿವೇಶಗಳಲ್ಲಿ ಅಥವಾ ಇಂತಹ ಸಂಶೋಧನಾ ಶೀರ್ಷಿಕೆಗಳಲ್ಲಿ ಸಾಮಾಜಿಕ ಮತ್ತು ನೈತಿಕ ನೆಲೆಯಲ್ಲಿ ವಿದ್ಯಾರ್ಥಿಗಳ ಮನೋಭಾವನೆಯನ್ನು, ವಿದ್ಯಾರ್ಥಿಗಳ ಆನ್ಲೈನ್ ಕಲಿಕೆಯ ಕಡೆಗೆ ಮನೋಭಾವವನ್ನು ಕುರಿತು ನಿಖರವಾಗಿ ಸಂಶೋಧನೆಯನ್ನು ಈ ವಿಧಾನದ ಮೂಲಕ ಮಾಡಬಹುದಾಗಿದೆ. ಎರಡನೆಯ ಉದಾಹರಣೆ, ಇಂಪ್ಯಾಕ್ಟ್ ಆಫ್ ಮಲ್ಟಿಮೀಡಿಯಾ ಯೂಸ್ ಆನ್ ದ ಲರ್ನಿಂಗ್ ಪ್ರೋಸೆಸ್ ಆಫ್ ಸೆಕೆಂಡ್ರಿ ಸ್ಕೂಲ್ ಸ್ಟೂಡೆಂಟ್ಸ್. ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಗಳ ಕಲಿಕಾ ಪ್ರಕ್ರಿಯೆಯ ಮೇಲೆ ಬಹು ಮಾಧ್ಯಮ ಬಳಕೆಯ ಪ್ರಭಾವ. ಲರ್ನಿಂಗ್ ಪ್ರೋಸೆಸಸ್ ಆಫ್ ಸೆಕೆಂಡ್ರಿ ಸ್ಕೂಲ್ ಸ್ಟೂಡೆಂಟ್ಸ್. ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಗಳ ಕಲಿಕಾ ಪ್ರಕ್ರಿಯೆಯ ಮೇಲೆ ಬಹು ಮಾಧ್ಯಮಗಳ ಬಳಕೆ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರುತ್ತದೆ ಎಂಬ ಶೀರ್ಷಿಕೆಯಡಿಯಲ್ಲಿ ಸಂಶೋಧನೆಯನ್ನು ಮಾಡಬೇಕಾದರೆ ವಿವರಣಾತ್ಮಕ ವಿಧಾನದ ಮೂಲಕ ಅದರ ಸತ್ಯತೆಯನ್ನು, ಅದರ ವಿಚಾರಣೆಯನ್ನು ಮಾಡಬೇಕಾಗುತ್ತದೆ. ಸೊ ಇಲ್ಲಿ ಕಲಿಕಾ ಪ್ರಕ್ರಿಯೆ ಅಂದರೆ ಕಲಿಕಾ ಪ್ರಾಸೆಸ್ ಅನ್ನುವುದು ಬಹು ಮಾಧ್ಯಮಗಳ ಬಳಕೆಯ ಮೂಲಕ ಪ್ರಭಾವ ಯಾವ ರೀತಿ ಬೀರುತ್ತದೆ ಎಂಬುವ ಸತ್ಯವನ್ನು ಈ ವಿಧಾನದ ಮೂಲಕ ನಾವು ಕಂಡುಕೊಳ್ಳಬಹುದಾಗಿದೆ. ವಿವರಣಾತ್ಮಕ ವಿಧಾನದ ಅರ್ಥ. ವಿವರಣಾತ್ಮಕ ವಿಧಾನದ ಅರ್ಥವು ಮೌಖಿಕ ಪದವಾದ ವಿವರಣಾತ್ಮಕದಿಂದ ಸ್ಪಷ್ಟವಾಗುತ್ತದೆ. ವೆನ್ ಡಿಸ್ಕ್ರಿಪ್ಟಿವ್ ಕಾನ್ಸೆಪ್ಟ್ ಓರಲ್, ಮೌಖಿಕ ಪದದ ಮೂಲಕ ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಅದು ಇರುವಂತೆಯೇ ವಿವರಿಸುತ್ತದೆ.
ವಿವರಣಾತ್ಮಕ ವಿಧಾನದ ಅರ್ಥವೇನೆಂದರೆ, ನಾವು ಒಂದು ಸಂಶೋಧನಾ ಶೀರ್ಷಿಕೆ ಅಡಿಯಲ್ಲಿ ಯಾವುದನ್ನು ಸಂಶೋಧನೆಯನ್ನು ಮಾಡಬೇಕಾಗುತ್ತದೆ, ಅದು ಹೇಗೆ ಇರುತ್ತದೆಯೋ ಹಾಗೆಯೇ ಇದು ವಿವರಿಸುತ್ತದೆ. ಎಕ್ಸಾಕ್ಟ್ಲಿ ಪ್ರೆಸೆಂಟ್ ಯಾವ ರೀತಿಯಾಗಿ ಆ ಸನ್ನಿವೇಶ ಇದೆ, ಆ ಸನ್ನಿವೇಶವನ್ನು ಅಕ್ಯುರೇಟ್ ನಿಖರವಾಗಿ ಅದು ಹೇಗೆ ಇರುತ್ತದೆಯೋ ಹಾಗೇ ವಿವರಣೆಯನ್ನು ಮಾಡುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಉದಾಹರಣೆಗೆ, ಪದವಿ ಕಾಲೇಜು ವಿದ್ಯಾರ್ಥಿಗಳ ದೂರ ಶಿಕ್ಷಣದಲ್ಲಿ ಪೋಷಕರ ಬೆಂಬಲದ ಮಟ್ಟ. ಈ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಡಿಸ್ಟನ್ಸ್ ಎಜುಕೇಷನ್ನಲ್ಲಿ ಕಲಿಕೆಯನ್ನು ಮಾಡುತ್ತಾರೆ ಎಂಬುದನ್ನು ಒಂದು ಶೀರ್ಷಿಕೆಯನ್ನು ತೆಗೆದುಕೊಂಡಾಗ ಆ ಕಲಿಕೆಗೆ ಪೋಷಕರ ಬೆಂಬಲ ಮಟ್ಟ ಯಾವ ರೀತಿಯಾಗಿದೆ ಎಂಬುದನ್ನು ಸಂಶೋಧನೆ ಮಾಡಬೇಕಾದ ಸಂದರ್ಭದಲ್ಲಿ ಈ ವಿಧಾನವನ್ನು ಬಳಸಿಕೊಂಡು ನಾವು ಸಂಶೋಧನೆಯನ್ನು ಮಾಡುತ್ತೇವೆ. ಲೆವೆಲ್ ಆಫ್ ಸಪೋರ್ಟ್ ಆಫ್ ಪೇರೆಂಟ್ಸ್ ಆನ್ ಡಿಸ್ಟನ್ಸ್ ಲರ್ನಿಂಗ್ ಆಫ್ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್. ಈ ಶೀರ್ಷಿಕೆಯಡಿಯಲ್ಲಿ ವಿವರಣಾತ್ಮಕ ವಿಧಾನದ ಮೂಲಕ ಸಂಶೋಧನೆಯನ್ನು ಮಾಡುತ್ತೇವೆ. ಇದು ಮುಖ್ಯವಾಗಿ ವರ್ತಮಾನಕ್ಕೆ ಸಂಬಂಧಿಸಿದ ಸಂಶೋಧನಾ ವಿಧಾನವಾಗಿದೆ. ಅಂದರೆ ಪ್ರೆಸೆಂಟ್ ಸಿಚುವೇಶನ್ಸ್ ಏನಿದೆ, ಅಂದರೆ ವರ್ತಮಾನಕ್ಕೆ ಸಂಬಂಧಿಸಿದ ಸತ್ಯ ಸಂಶೋಧನೆಯನ್ನು ಏನು ಕಂಡುಕೊಳ್ಬೇಕು, ಪ್ರೆಸೆಂಟ್ ಈಗ ಏನಾಗಿದೆ, ಏನು ನಡೀತಾ ಇದೆ ಅದನ್ನು ನಾವು ಟ್ರುತ್ ಮೂಲಕ, ಈ ವಿಧಾನದ ಮೂಲಕ ಅದನ್ನು ಕಂಡುಕೊಳ್ಳಬೇಕಾಗುತ್ತದೆ. ಮತ್ತು ಪ್ರಸ್ತುತ ಪರಿಸ್ಥಿತಿಯ ಅಧ್ಯಯನದ ಮೂಲಕ ಸಾಮಾನ್ಯೀಕರಣಗಳನ್ನು ಅಮೂರ್ತಗೊಳಿಸುತ್ತದೆ. ಯಾವುದು ನಮಗೆ ಇವೆಂಟ್ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ಗಳನ್ನು ಯಾವಾಗಲೂ ಕಾಂಕ್ರೀಟ್ ಮೋಡ್ ಅಮೂರ್ತ ರೂಪಗೊಳಿಸಬೇಕಾಗಿತ್ತು, ಅಮೂರ್ತ ರೂಪದಲ್ಲಿ ಸಾಮಾನ್ಯೀಕರಣಗೊಳಿಸಬೇಕಾಗಿತ್ತಂದರೆ ವಿವರಣಾತ್ಮಕ ಸಂಶೋಧನಾ ವಿಧಾನದ ಮೂಲಕ ಮಾಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ಈ ವಿಧಾನವನ್ನು ಸಂಶೋಧನೆಯಲ್ಲಿ ನಾವು ಹೆಚ್ಚು ಬಳಸಿಕೊಳ್ಳುತ್ತೇವೆ. ಸಂಶೋಧನಾ ಸಮಸ್ಯೆಗಳ ವಿವಿಧ ಗುಣಲಕ್ಷಣಗಳನ್ನು ಗುರುತಿಸುವ ಮತ್ತು ಹೆಚ್ಚಿನ ಸಂಶೋಧನೆಗೆ ಅನುಕೂಲಕರವಾದ ಅವಲೋಕನಗಳನ್ನು ರಚಿಸುವ ಕಡೆಗೆ ಈ ವಿಧಾನವು ನಿರ್ದೇಶಿಸಲ್ಪಟ್ಟಿದೆ. ಸಂಶೋಧನಾ ಸಮಸ್ಯೆಗಳ ವಿವಿಧ ಗುಣಲಕ್ಷಣಗಳು. ಸಾಮಾಜಿಕ ವಿಜ್ಞಾನ ವಿಷಯಗಳಲ್ಲಿ ಅನೇಕ ರೀತಿಯ ಸಂಶೋಧನಾ ಸಮಸ್ಯೆಗಳನ್ನು ನಾವು ಗುರುತಿಸುತ್ತೇವೆ. ಆ ಸಮಸ್ಯೆಗಳ ಗುಣಲಕ್ಷಣಗಳಿಗೆ ಅನುಗುಣವಾಗಿ ಸಂಶೋಧನೆಗೆ ಅನುಕೂಲಕರವಾದ ಅವಲೋಕನಗಳನ್ನು ರಚಿಸುವ. ಕನ್ಸ್ಟ್ರಕ್ಟ್ ದ ಆಬ್ಸರ್ವೇಷನ್ಸ್. ಅದಕ್ಕೆ ಅನುಗುಣವಾಗಿ ಈ ವಿಧಾನವು ಯಾವಾಗಲೂ ಡೈರೆಕ್ಷನ್ಸ್ ನಿರ್ದೇಶಿಸಲ್ಪಟ್ಟಿರುತ್ತದೆ. ವಿವರಣಾತ್ಮಕ ಸಂಶೋಧನೆಯು ಅಸ್ತಿತ್ವದಲ್ಲಿರುವ ವಿದ್ಯಮಾನದ ಗುಣಲಕ್ಷಣಗಳನ್ನು ವಿವರಿಸುತ್ತದೆ. ವಿವರಣಾತ್ಮಕ ಸಂಶೋಧನೆಯು ಸಂಶೋಧಕರು ಅನ್ವೇಷಿಸಲು ಆಸಕ್ತಿ ಹೊಂದಿರಬಹುದಾದ ವಿದ್ಯಮಾನದ ವಿಶಾಲ ಚಿತ್ರಣವನ್ನು ಒದಗಿಸುತ್ತದೆ. ವಿವರಣಾತ್ಮಕ ಸಂಶೋಧನೆ ಪ್ರೆಸೆಂಟ್ ಅಸ್ತಿತ್ವದಲ್ಲಿರುವ ವಿದ್ಯಮಾನದ ಗುಣಲಕ್ಷಣಗಳನ್ನು ವಿವರಿಸುತ್ತದೆ. ವಿವರಣಾತ್ಮಕ ಸಂಶೋಧನೆಯಲ್ಲಿ ಸಂಶೋಧಕರು ಏನನ್ನು ಸಂಶೋಧನೆ ಮಾಡಲು ಆಸಕ್ತಿ ಹೊಂದಿದ್ದಾರೆ, ಏಕೆ ಸಂಶೋಧನೆಯನ್ನು ಆಸಕ್ತಿ ಮಾಡಲು ಹೊಂದಿದ್ದಾರೆ ಅಥವಾ ಹೊಂದಿರಬಹುದಾದ ವಿದ್ಯಮಾನದ ವಿಶಾಲವಾಗಿರತಕ್ಕಂಥ ಚಿತ್ರಣವನ್ನು ಈ ವಿಧಾನವು ಒದಗಿಸುತ್ತದೆ. ವಿವರಣಾತ್ಮಕ ಅಧ್ಯಯನದ ವಿಧಗಳು. ಮೌಲ್ಯಮಾಪನ ಅಧ್ಯಯನಗಳು, ಇವ್ಯಾಲ್ಯುವೇಷನ್ ಸ್ಟಡೀಸ್. ವಿವರಣಾತ್ಮಕ ವಿಧಾನದ ವಿಧಗಳಲ್ಲಿ ಮೌಲ್ಯಮಾಪನಕ್ಕೆ ಸಂಬಂಧಿಸಿರತಕ್ಕಂಥ ಅನುಗುಣವಾಗಿರತಕ್ಕಂಥ ಅಧ್ಯಯನಗಳನ್ನು ಇದರಲ್ಲಿ ಮಾಡುತ್ತೇವೆ. ಉದಾಹರಣೆಗಾಗಿ, ಇವ್ಯಾಲ್ಯುವೇಷನ್ ಆಫ್ ಟೀಚರ್ಸ್ ಅಟಿಟ್ಯೂಡ್ ಅಬೌಟ್ ಯೂಸಿಂಗ್ ಟೆಕ್ನಾಲಜಿ ಇನ್ ದ ಕ್ಲಾಸ್ ರೂಮ್. ವರ್ಗ ಕೋಣೆಯಲ್ಲಿ ಶಿಕ್ಷಕರು ತಂತ್ರಜ್ಞಾನವನ್ನು ಬಳಸಲು ಹೊಂದಿರುವ ಮನೋಭಾವವನ್ನು ಕುರಿತು ಮೌಲ್ಯಮಾಪನ ಮಾಡಬೇಕು ಎಂದು ಸಂಶೋಧಕರು ನಿರ್ಧರಿಸಿದರೆ, ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟ ಅಧ್ಯಯನಗಳನ್ನು ಮಾಡಬೇಕು ಎಂದು ಆಸಕ್ತಿ ಹೊಂದಿದ್ದರೆ, ವಿವರಣಾತ್ಮಕ ವಿಧಾನದ ಮೂಲಕ ಶಿಕ್ಷಕರ ಅಟಿಟ್ಯೂಡ್ಸ್ ಮನೋಭಾವ, ಯೂಸಿಂಗ್ ಆಫ್ ಟೆಕ್ನಾಲಜಿ ಇನ್ ದ ಕ್ಲಾಸ್ ರೂಮ್ ಕಂಟೆಕ್ಸ್ಟ್, ಅದಕ್ಕೆ ಅನುಗುಣವಾಗಿ ಈ ವಿಧಾನವನ್ನು ನಾವು ಬಳಸಿಕೊಳ್ಳುತ್ತೇವೆ. ಸಮೀಕ್ಷಾ ವಿಧಾನಗಳು, ಸರ್ವೆ ಮೆಥಡ್ಸ್ ಆರ್ ಸರ್ವೆ ಸ್ಟಡೀಸ್. ಫಾರ್ ಎಕ್ಸಾಂಪಲ್, ಎಫೆಕ್ಟ್ ಸ್ಕೂಲ್ ಎನ್ವೈರನ್ಮೆಂಟ್ ಆನ್ ಅಕಾಡೆಮಿಕ್ ಅಚೀವ್ಮೆಂಟ್ ಆಫ್ ಸೆಕೆಂಡರಿ ಸ್ಕೂಲ್ ಸ್ಟೂಡೆಂಟ್ಸ್. ಶಾಲಾ ವಾತಾವರಣ, ಶಾಲಾ ಪರಿಸರ ಶೈಕ್ಷಣಿಕ ಸಾಧನೆಯ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತದೆ ಎಂದು ಸಂಶೋಧನಾಕಾರರು ಸಂಶೋಧನೆಯನ್ನು ಮಾಡಬಯಸುವುದಾದರೆ
ಈ ವಿಧಾನಗಳ ಮೂಲಕ ಅಥವಾ ಈ ವಿಧಾನದ ಸಂದರ್ಭದಲ್ಲಿ ವಿವರಣಾತ್ಮಕ ವಿಧಾನವನ್ನು ಅಳವಡಿಸಿಕೊಳ್ಳಬಹುದಾಗಿದೆ. ಉದಾಹರಣೆಗೆ ಸರ್ವೆ ಸ್ಟಡೀಸ್ ರಿಲೇಟೆಡ್ ಯಾವುದೋ ಇರಲಿ, ಯಾವುದೋ ಕಂಡಕ್ಟಿಂಗ್ ಸರ್ವೆ ರಿಲೇಟೆಡ್ ಸ್ಟಡೀಸ್ ಇನ್ ಎಜುಕೇಷನಲ್ ರಿಸರ್ಚ್, ಸಂಶೋಧನಾಕಾರರು ಸಮೀಕ್ಷೆಗೆ ಸಂಬಂಧಪಟ್ಟಂತಹ ಸಂಶೋಧನಾ ಶೀರ್ಷಿಕೆಗಳಿಗೆ ಅನುಗುಣವಾಗಿ ವಿವರಣಾತ್ಮಕ ವಿಧಾನವನ್ನು ಬಳಸಿಕೊಳ್ಳುತ್ತಾರೆ. ಸಾಂದರ್ಭಿಕ ತುಲನಾತ್ಮಕ ಅಧ್ಯಯನಗಳು, ಕಂಟೆಕ್ಸ್ಚುವಲ್ ಕಂಪ್ಯಾರಿಟಿವ್ ಸ್ಟಡೀಸ್, ಯಾವಾಗ ಸಂಶೋಧನಾಕಾರರು ಕಂಪ್ಯಾರಿಟಿವ್ ಸ್ಟಡೀಸ್ಗಳನ್ನು ಮಾಡಲು ಆಸಕ್ತಿ ಹೊಂದಿದ್ದರೆ ವಿವರಣಾತ್ಮಕ ಸಂದರ್ಭ, ವಿವರಣಾತ್ಮಕ ವಿಧಾನವನ್ನು ಬಳಸಿಕೊಳ್ಳಲು ಅವರು ಸೂಕ್ತರಾಗಿರುತ್ತಾರೆ. ಉದಾಹರಣೆಗಾಗಿ ಶೀರ್ಷಿಕೆ ಇರುತ್ತದೆ ಎನ್ನುವುದನ್ನು ನೋಡುವುದಾದರೆ, ಎಜುಕೇಷನಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ಸಾವಿತ್ರಿಬಾಯಿ ಫುಲೆ ಆ್ಯಂಡ್ ಫಾತಿಮಾ ಶೇಖ್ ಎ ಕಂಪ್ಯಾರಿಟಿವ್ ಸ್ಟಡಿ. ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ರವರು ಶೈಕ್ಷಣಿಕ ಕೊಡುಗೆಗಳು, ಅವುಗಳ ಒಂದು ತುಲನಾತ್ಮಕವಾಗಿರತಕ್ಕಂತಹ ಹೋಲಿಕೆ, ತುಲನಾತ್ಮಕ ಒಂದು ಕಂಪ್ಯಾರೇಟಿವ್. ಆ ಕಂಪ್ಯಾರೇಟಿವ್ ಏನು ಕಂಪ್ಯಾರೇಟಿವ್? ಫಾರ್ ಎಕ್ಸಾಂಪಲ್, ಸಾವಿತ್ರಿಬಾಯಿ ಫುಲೆ ಮೋರ್ ದೆನ್ ಎಜುಕೇಷನಲ್ ಕಾಂಟ್ರಿಬ್ಯೂಷನ್ ಟು ಫಾತಿಮಾ ಶೇಖ್ ಅನ್ನುವುದಾದರೆ, ಊಹೆಯನ್ನು ಮಾಡುವುದಾದರೆ ಕಂಪ್ಯಾರೇಟಿವ್ ಸ್ಟಡೀಸ್ಗಳಿಗೆ ಆಯ್ಕೆ ಮಾಡಿಕೊಂಡಾಗ ಈ ವಿಧಾನದ ಮೂಲಕ ನಾವು ಸಂಶೋಧನೆಯನ್ನು ಮಾಡಬೇಕಾಗುತ್ತದೆ. ಅಂತರ್ ಸಂಬಂಧ ಅಧ್ಯಯನಗಳು, ಇಂಟರ್ ರಿಲೇಷನಲ್ ಸ್ಟಡೀಸ್. ಉದಾಹರಣೆಗಾಗಿ ಶೀರ್ಷಿಕೆಯು ಈ ರೀತಿ ಇರುತ್ತದೆ: ಆ್ಯನ್ ಎಫೆಕ್ಟ್ ಇಂಟಿಗ್ರೇಟೆಡ್ ಟ್ರೈನಿಂಗ್ ಮಾಡ್ಯೂಲ್ ಆನ್ ಹೆಲ್ತ್ ರಿಲೇಟೆಡ್ ಫಿಸಿಕಲ್ ಫಿಟ್ನೆಸ್ ಆ್ಯಂಡ್ ಅಕಾಡೆಮಿಕ್ ಅಚೀವ್ಮೆಂಟ್ ಆಫ್ ಸ್ಟೂಡೆಂಟ್ಸ್ ವಿತ್ ಲರ್ನಿಂಗ್ ಡಿಸ್ಯಾಬಿಲಿಟೀಸ್ ಎಂದು ತೆಗೆದುಕೊಳ್ಳೋಣ. ಐದನೆಯದು ಪರಸ್ಪರ ಸಂಬಂಧ ಮತ್ತು ಮುನ್ಸೂಚಕ ಅಧ್ಯಯನಗಳು, ಇಂಟರ್ ರಿಲೇಷನಲ್ ಆ್ಯಂಡ್ ಪ್ರೆಡಿಕ್ಟಿವ್ ಸ್ಟಡೀಸ್. ವೆನ್ ರಿಸರ್ಚರ್ ಪ್ರಿಡಿಕ್ಟ್ ದ ರಿಸಲ್ಟ್ಸ್, ಫಲಿತಾಂಶಗಳನ್ನು ಊಹೆ ಮಾಡುವ ವೇಳೆ, ಫಾರ್ ಎಕ್ಸಾಂಪಲ್ ನಾವು ಹೈಪೋಥೆಸಿಸ್ ಪ್ರಾಕಲ್ಪನೆಗಳನ್ನು ಪ್ರಿಡಿಕ್ಟ್ ಮಾಡಿ ಬರಿತಾ ಹೋಗ್ತೀವಿ. ಇಂಟರ್ ರಿಲೇಷನ್ಶಿಪ್, ಇಟ್ ಈಸ್ ಗುಡ್ ಇಂಟರ್ ರಿಲೇಷನ್ಶಿಪ್, ಇಟ್ ಈಸ್ ಬ್ಯಾಡ್ ಇಂಟರ್ ರಿಲೇಷನ್ಶಿಪ್, ಅಥವಾ ನೆಗೆಟಿವ್ ಇಂಟರ್ ರಿಲೇಷನ್ಶಿಪ್ ಅಥವಾ ಪಾಸಿಟಿವ್ ಇಂಟರ್ ರಿಲೇಷನ್ಶಿಪ್ ಎಂಬಂತಹ ಸ್ಟಡೀಸ್ ಅಥವಾ ಅಂಥ ಅಧ್ಯಯನಗಳಲ್ಲಿ ನಾವು ಪರಸ್ಪರವಾಗಿ ಸಂಬಂಧ ಯಾವ ರೀತಿಯಾಗಿದೆ, ಇಂಟರ್ ರಿಲೇಷನ್ಶಿಪ್, ಫಾರ್ ಎಕ್ಸಾಂಪಲ್ A1 B1, A2 B2 ಅಥವಾ A1 B1 C1, ಇವು ಎಲ್ಲವುಗಳ ಇಂಟರ್ ರಿಲೇಷನ್ಶಿಪ್. ಈ A1 B1 C1ಗಳ ನಡುವೆ ಇರತಕ್ಕಂತಹ ಅಂತರ್ ಸಂಬಂಧ ಅಥವಾ ಪರಸ್ಪರ ಸಂಬಂಧಗಳು ಯಾವ ರೀತಿ ಆಗಿರ್ತವೆ, ಈ ಒಂದು ಉದಾಹರಣೆಗಳಿಗೆ ನಾವು ಮೇಲಿನ ಎರಡು ಪ್ರಕಾರದ ವಿವರಣಾತ್ಮಕ ವಿಧಾನಗಳನ್ನು ಬಳಸಿಕೊಂಡು ಸಂಶೋಧನೆಯನ್ನು ಮಾಡುವುದಾಗಿದೆ. ಪರಸ್ಪರ ಸಂಬಂಧ ಮತ್ತು ಮುನ್ಸೂಚಕ ಅಧ್ಯಯನಗಳಿಗೆ ಉದಾಹರಣೆ, ಶೀರ್ಷಿಕೆಯ ಉದಾಹರಣೆ ಈ ರೀತಿಯಾಗಿ ಇರಬಹುದು: ಸ್ಟಡಿ ಆಫ್ ಪರ್ಸನಾಲಿಟಿ ಪ್ರೊಫೈಲ್, ಆಟಿಟ್ಯೂಡ್ ಆ್ಯಂಡ್ ಸೆಲ್ಫ್ ಎಫಿಕಸಿ ಆಫ್ ಖೋ-ಖೋ ಪ್ಲೇಯರ್ಸ್ ಇನ್ ರಿಲೇಷನ್ ಟು ಜೆಂಡರ್ ಆ್ಯಂಡ್ ಪರ್ಫಾರ್ಮೆನ್ಸ್. ನೋಡಿ, ಈ ರೀತಿಯಾಗಿ ಜೆಂಡರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಅಂದರೆ ಇಲ್ಲಿ ಹೆಣ್ಣು ಮಕ್ಕಳು ಹೆಚ್ಚು ಪರ್ಫಾರ್ಮೆನ್ಸ್ಗಳನ್ನು ನೀಡುತ್ತಾರೆ ಗಂಡು ಮಕ್ಕಳಕ್ಕಿಂತ. ಗರ್ಲ್ಸ್ ಪರ್ಫಾರ್ಮೆನ್ಸ್ ಹೈಯರ್ ದೆನ್ ದಿ ಬಾಯ್ಸ್ ಎಂದು ಪ್ರಾಕಲ್ಪನೆಯಲ್ಲಿ ನಾವು ನಿರ್ಮಿಸಿಕೊಂಡಿದ್ದರೆ ಅವುಗಳನ್ನು ಫಲಿತಾಂಶದಲ್ಲಿ ನಾವು ಪರೀಕ್ಷಿಸಬೇಕಾದ ಸಂದರ್ಭದಲ್ಲಿ ಇಂತಹ ಸ್ವಭಾವದ ಶೀರ್ಷಿಕೆಗಳಿಗೆ ನಾವು ಈ ಡಿಸ್ಕ್ರಿಪ್ಟಿವ್ ವಿಧಾನವನ್ನು ಬಳಸಿಕೊಳ್ಳುತ್ತೇವೆ. ಆರನೆಯದು ಅಂತರ್ ಸಾಂಸ್ಕೃತಿಕ ಮತ್ತು ತುಲನಾತ್ಮಕ ಅಧ್ಯಯನ, ಕ್ರಾಸ್ ಕಲ್ಚರಲ್ ಆ್ಯಂಡ್ ಕಂಪ್ಯಾರಿಟಿವ್ ಸ್ಟಡೀಸ್ಗಳಿಗೆ ಸಂಬಂಧಪಟ್ಟಂತೆ ಸಂಶೋಧನಾ ಶೀರ್ಷಿಕೆಗಳನ್ನು ತೆಗೆದುಕೊಂಡಾಗ ಸಂಶೋಧನಾಕಾರನು ವಿವರಣಾತ್ಮಕ ವಿಧಾನವನ್ನು ಬಳಸಿಕೊಳ್ಳುವುದು ಸೂಕ್ತದಾಯಕ. ಉದಾಹರಣೆಗಾಗಿ ಇನ್ ಆಂಥ್ರೋಪಾಲಜಿ, ಮಾನವಶಾಸ್ತ್ರ ಅಂತ ಕರಿತಾ ಇದ್ದೀವಿ, ಆ್ಯಂಡ್ ರಿಲೇಟೆಡ್ ಫೀಲ್ಡ್ಸ್ ಲೈಕ್ ಸೋಸಾಲಜಿ, ಸೈಕಾಲಜಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಅದರ್ ಸಬ್ಜೆಕ್ಟ್ ಎಕ್ಸೆಟ್ರಾ. ಇಂತಹ ಸಂದರ್ಭದಲ್ಲಿ ಅಂತರ್ ಸಾಂಸ್ಕೃತಿಕ ಮತ್ತು ತುಲನಾತ್ಮಕ ಅಧ್ಯಯನಗಳಿಗೆ ಸಂಬಂಧಪಟ್ಟಾಗ ವಿವರಣಾತ್ಮಕ ವಿಧಾನವನ್ನು ಬಳಸಿಕೊಳ್ಳುತ್ತೇವೆ. ಕ್ರಾಸ್ ಕಲ್ಚರಲ್ ಸ್ಟಡಿ ಈಸ್ ಎ specialty that uses comparative research and field data from various societies and analyze the range of human behaviors and test theories about human behavior and culture. ಇಂತಹ ಸಂದರ್ಭಗಳಲ್ಲಿ ಡಿಸ್ಕ್ರಿಪ್ಟಿವ್ ಮೆಥಡ್ ಬಳಸಿಕೊಳ್ಳುತ್ತೇವೆ. ವಿವರಣಾತ್ಮಕ ವಿಧಾನದ ಗುಣಲಕ್ಷಣಗಳು, ಸಂಶೋಧಕರು ಒಂದು ತೀರ್ಮಾನಕ್ಕೆ ಬರಲು ತಾರ್ಕಿಕ ವಿಧಾನಗಳನ್ನು ಬಳಸಿಕೊಳ್ಳುತ್ತಾರೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಿಸ್ಕ್ರಿಪ್ಟಿವ್ ಮೆಥಡ್,
ಸಂಶೋಧನಾಕಾರರು ಅಥವಾ ಸಂಶೋಧಕರು ಒಂದು ತೀರ್ಮಾನಕ್ಕೆ ಬರಲು ತಾರ್ಕಿಕವಾಗಿರತಕ್ಕಂಥ ವಿಧಾನಗಳನ್ನು ಬಳಸಿಕೊಳ್ಳುತ್ತಾರೆ. ವೆನ್ ರಿಸರ್ಚರ್ ಯೂಸ್ ಆಫ್ ಡಿಸ್ಕ್ರಿಪ್ಟಿವ್ ಮೆಥಡ್, ಆ ಡಿಸ್ಕ್ರಿಪ್ಟಿವ್ ಮೆಥಡನ್ನು ಬಳಸಿಕೊಂಡಾಗ ಒಂದು ತೀರ್ಮಾನಕ್ಕೆ ಬರುವ ಸಂದರ್ಭದಲ್ಲಿ ಲಾಜಿಕ್ ಆಗಿ ಈ ವಿಧಾನದ ಮೂಲಕ ಒಂದು ನಿರ್ಣಯಕ್ಕೆ, ಒಂದು ತೀರ್ಮಾನಕ್ಕೆ ಬರಲು ಪ್ರಯತ್ನವನ್ನು ಪಡುತ್ತಾರೆ. ಸಂಶೋಧಕರು ಸಾಮಾನ್ಯವಾಗಿ ಯಾದೃಚ್ಛೀಕರಣ ವಿಧಾನಗಳನ್ನು ಬಳಸಿಕೊಳ್ಳುತ್ತಾರೆ. ರ್ಯಾಂಡಮೈಜೇಷನ್ ಮೆಥಡ್ಸ್, ಟೆಕ್ನಿಕ್ಸ್, ಯಾದೃಚ್ಛೀಕರಣ ತಂತ್ರಗಳನ್ನು ಅಥವಾ ವಿಧಾನಗಳನ್ನು ಬಳಸಿಕೊಳ್ಳಲು ಇಲ್ಲಿ ಸಂಶೋಧನಾಕಾರರು ಆಸಕ್ತಿಯನ್ನು ಹೊಂದಿರುತ್ತಾರೆ. ಆದ್ದರಿಂದ ಇದು ಅಡ್ಡ ವಿಭಾಗದ ಅಧ್ಯಯನವಾಗಿದೆ. ಕ್ರಾಸ್ ಮೆಥಡ್ ಸ್ಟಡಿ ಅಂತ ಕರಿತಾ ಇದ್ದೀವಿ. ವೆನ್ ರಿಸರ್ಚರ್ ಯೂಸ್ ಆಫ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಮೆಥಡ್ಸ್, ಡಿಸ್ಕ್ರಿಪ್ಟಿವ್ ಸ್ಟಡೀಸ್, ಅಂತಹ ಸಂದರ್ಭದಲ್ಲಿ ಅಡ್ಡ ವಿಭಾಗದ ಅಧ್ಯಯನಕ್ಕೆ ಇದು ಅತ್ಯಂತ ಹೆಚ್ಚು ಸೂಕ್ತವಾಗಿರತಕ್ಕಂಥ ವಿಧಾನ ಅಂತೇಳಿ ಕರಿತಾ ಇದ್ದೀವಿ. ಪ್ರಾಯೋಗಿಕರಲ್ಲ, ಏಕೆಂದರೆ ಅವರು ಕೃತಕ ವ್ಯವಸ್ಥೆಯಲ್ಲಿ ಇಲ್ಲ. ಅಂದರೆ ಇದು ಎಕ್ಸ್ಪರಿಮೆಂಟಿವ್ ರಿಸರ್ಚ್, ಪ್ರಾಯೋಗಿಕ ವಿಧಾನ ಥರ ಆಗಿರುವುದಿಲ್ಲ. ಡಿಸ್ಕ್ರಿಪ್ಟಿವ್ ವಿವರಣೆಯನ್ನು ಮಾಡ್ತಾ ಹೋಗ್ತಾರೆ. ಸಂಶೋಧನಾಕಾರರು ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಆ ವಸ್ತು ಅಥವಾ ಆ ವೇರಿಯೇಬಲ್ಸ್, ಆ ಚಲಕ ಯಾವ ರೀತಿಯಾಗಿರುತ್ತದೆಯೋ ಅದಕ್ಕೆ ಅನುಗುಣವಾಗಿ ತಮ್ಮ ರೆಸ್ಪಾಂಡೆಂಟ್, ಪ್ರತಿಕ್ರಿಯೆ ನೀಡುವ ವ್ಯಕ್ತಿಯಿಂದ ಪಡೆದಿರತಕ್ಕಂಥ ಮಾಹಿತಿಯನ್ನು ಯಥಾವತ್ತಾಗಿ ವಿವರಣೆಯನ್ನು ನೀಡುತ್ತಾ ಹೋಗುತ್ತಾರೆ. ಆದ್ದರಿಂದ ಇಲ್ಲಿ ಇದು ಕೃತಕ ವ್ಯವಸ್ಥೆಯಲ್ಲಿ ಇರುವುದಿಲ್ಲ. ನೈಸರ್ಗಿಕವಾಗಿ ಕುಶಲತೆಯಿಂದ ನಿರ್ವಹಿಸಿದ ಚಲಕಗಳ ನಡುವಿನ ಸಂಬಂಧಗಳೊಂದಿಗೆ ವ್ಯವಹರಿಸುತ್ತದೆ. ಇಟ್ ಈಸ್ ಡೀಲ್ ವಿತ್ ನ್ಯಾಚುರಲ್ ವೇರಿಯೇಬಲ್ಸ್. ಯಾವ ಕುಶಲತೆಯಿಂದ ಮಾಡಿರ್ತಕ್ಕಂತಹ ವೇರಿಯೇಬಲ್ಸ್ಗಳ ನಡುವೆ ಸಂಬಂಧವನ್ನು ಯಾವಾಗಲೂ ವ್ಯವಹರಿಸುತ್ತದೆ. ಇದು ಊಹೆಗಳನ್ನು ರೂಪಿಸುವುದು ಮತ್ತು ಅವುಗಳ ಪರೀಕ್ಷೆಯನ್ನು ಒಳಗೊಂಡಿರುತ್ತದೆ. ಇದು ಯಾವಾಗಲೂ ಪ್ರಿಡಿಕ್ಷನನ್ನು ಮಾಡುತ್ತದೆ. ಉದಾಹರಣೆಗಾಗಿ ಹೇಳುವುದಾದರೆ ಪ್ರಾಕಲ್ಪನೆಗಳಲ್ಲಿ ನಾವು ನಲ್ ಹೈಪೋಥೆಸಿಸ್ ಆ್ಯಂಡ್ ರಿಸರ್ಚ್ ಹೈಪೋಥೆಸಿಸ್ಗಳ ಮಧ್ಯೆ ಏನಿದೆ ಅವುಗಳ ಊಹೆಗಳನ್ನು ಯಾವಾಗಲೂ ಇದು ಪ್ರಿಡಿಕ್ಟ್ ಮಾಡ್ತಾ ಇರುತ್ತೆ ಅಥವಾ ಅವುಗಳನ್ನು ಫಾರ್ಮುಲೇಟ್ ಮಾಡ್ತಾನೆ ಇರುತ್ತದೆ. ಐದನೇದು, ಚಲಕಗಳು ಮತ್ತು ಕಾರ್ಯವಿಧಾನಗಳನ್ನು ನಿಖರವಾಗಿ ವಿವರಿಸಲಾಗುವುದರಿಂದ ಫಲಿತಾಂಶವನ್ನು ಇತರ ಕೆಲವು ಸಂಶೋಧಕರು ಪುನರಾವರ್ತಿಸುವ ಮೂಲಕ ಪರಿಶೀಲಿಸಬಹುದು. ಇಲ್ಲಿ ಏನು ಸಂಶೋಧಕರು ಕಾರ್ಯವಿಧಾನಗಳನ್ನು ನಿಖರವಾಗಿ ವಿವರಿಸಲಾಗುವುದರಿಂದ ಫಲಿತಾಂಶವನ್ನು ಇತರ ಕೆಲವು ಸಂಶೋಧಕರು ಪುನರಾವರ್ತಿಸುವ ಮೂಲಕ ಪರಿಶೀಲಿಸಬಹುದು. ಉದಾಹರಣೆಗಾಗಿ ಮೊದಲಿಗೆ ಸಂಶೋಧನಾಕಾರರು ಕಂಡುಕೊಂಡಂತಹ ಫಲಿತಾಂಶಗಳನ್ನು ಅದೇ ಚಲಕಗಳ ಮೂಲಕ ಮತ್ತೊಬ್ಬ ಸಂಶೋಧನಾಕಾರರು ತೆಗೆದುಕೊಂಡಂಥ ಸನ್ನಿವೇಶಕ್ಕೆ ಅನುಗುಣವಾಗಿ ಫಲಿತಾಂಶಗಳನ್ನು ಪುನರಾವರ್ತಿಸುವ ಮೂಲಕ ಪರಿಶೀಲನೆಯನ್ನು ಮಾಡುತ್ತಾರೆ. ಒಬ್ಬ ಸಂಶೋಧನಾಕಾರರು ತೆಗೆದುಕೊಂಡಂಥ ಫಲಿತಾಂಶವು ಇನ್ನೊಂದು ಕಳೆದ ಸನ್ನಿವೇಶದಲ್ಲಿ ಬಂದಂಥ ಉತ್ತರಕ್ಕೆ ಏನು ಮಾಡ್ತೀವಿ, ಪುನರಾವರ್ತನೆಯ ಮೂಲಕ ಅದನ್ನು ವೆರಿಫಿಕೇಷನನ್ನು ಮಾಡಲಿಕ್ಕೆ ಹೆಚ್ಚು ಸಮಂಜಸವಾಗಿರತಕ್ಕಂತಹ ಒಂದು ಗುಣಲಕ್ಷಣವನ್ನು ಒಳಗೊಂಡಿರ್ತಕ್ಕಂಥದ್ದು ವಿವರಣಾತ್ಮಕ ವಿಧಾನ ಅಂತೇಳಿ ಕರಿತಾ ಇದ್ದೀವಿ. ಇನ್ನು ಎರಡನೆಯದಾಗಿ ಐತಿಹಾಸಿಕ ವಿಧಾನ, ಹಿಸ್ಟಾರಿಕಲ್ ಮೆಥಡ್. ಐತಿಹಾಸಿಕ ಸಂಶೋಧನೆಯು ಹಿಂದಿನ ಘಟನೆಗಳನ್ನು ಪರಸ್ಪರ ಅಥವಾ ಪ್ರಸ್ತುತ ಘಟನೆಗಳಿಗೆ ಸಂಬಂಧಿಸುತ್ತದೆ. ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕ ಸಂಶೋಧನಾ ವಿಧಾನವು ಏನು ಮಾಡುತ್ತಿತ್ತು ಅಂದರೆ ಪ್ರಸ್ತುತ ಇರತಕ್ಕಂತಹ ಘಟನೆಯನ್ನು ಯಥಾವತ್ತಾಗಿ ವಿವರಣೆಯನ್ನು ಮಾಡ್ಕೋತಾ ಹೋಗುವುದು. ಬಟ್ ಐತಿಹಾಸಿಕ ಸಂಶೋಧನೆಯ ವಿಧಾನದಲ್ಲಿ ಹಿಂದಿನ ಘಟನೆಗಳನ್ನು ಪರಸ್ಪರ ಅಥವಾ ಪ್ರಸ್ತುತ ಘಟನೆಗಳಿಗೆ ಸಂಬಂಧಿಸುವುದು. ಕೋಆರ್ಡಿನೇಷನ್ ಬಿಟ್ವೀನ್ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಇವೆಂಟ್ಸ್. ಹಿಂದೆ ಹೀಗೆ ಆಗಿತ್ತು, ಹಿಂದೆ ಏಕೆ ಹಾಗೆ ಆಗಿತ್ತು, ಏನಾಗ್ತಾ ಇದೆ, ಆ ಘಟನೆ ಮುಂದೆ ಏನಾಗಬಹುದು, ಹಿಂದಿನ ಘಟನೆ ಯಾವ ರೀತಿಯಾಗಿತ್ತು ಅನ್ನುವುದನ್ನು ಮುಂದಿನ ಘಟನೆಗೆ ಸಂಬಂಧವನ್ನು ಕ್ರೋಢೀಕರಣ ಮಾಡುವುದು ಐತಿಹಾಸಿಕ ವಿಧಾನದ ಒಂದು ಪ್ರಮುಖ ಅಂಶ ಅಂತ ಹೇಳಿ ಕರೆಯುತ್ತೇವೆ. ಐತಿಹಾಸಿಕ ಸಂಶೋಧನೆ ಮತ್ತು ಇತರ ರೀತಿಯ ಸಂಶೋಧನೆ ನಡುವಿನ ಒಂದು ಗಮನಾರ್ಹ ವ್ಯತ್ಯಾಸವೆಂದರೆ ಸಂಗ್ರಹಿಸಿದ ದತ್ತಾಂಶದ ಸ್ವರೂಪ ಮತ್ತು ಸಂಗ್ರಹ ವಿಧಾನ ಅಂತ ಹೇಳಿ ಕರೆಯುತ್ತೇವೆ. ಐತಿಹಾಸಿಕ ಸಂಶೋಧನೆ ಇತರ ರೀತಿಯ ಸಂಶೋಧನೆ ನಡುವೆ ಒಂದು ಗಮನಾರ್ಹ ವ್ಯತ್ಯಾಸ. ಈಗ ಐತಿಹಾಸಿಕ ಸಂಶೋಧನೆ ಮತ್ತು ಪ್ರಾಯೋಗಿಕ ಸಂಶೋಧನೆಯ ವಿಧಾನ ಅಥವಾ ವಿವರಣಾತ್ಮಕ ಸಂಶೋಧನೆಯ ವಿಧಾನ ಅಥವಾ ಗುಣಾತ್ಮಕ ಸಂಶೋಧನೆಯ ವಿಧಾನ ಅಥವಾ ಪರಿಮಾಣಾತ್ಮಕ ಸಂಶೋಧನೆಯ ವಿಧಾನಗಳ ನಡುವೆ ಇರತಕ್ಕಂಥ ವ್ಯತ್ಯಾಸ ಏನಪ್ಪ ಅಂತಂದರೆ ದತ್ತಾಂಶದ ಸ್ವರೂಪ, ನೇಚರ್ ಆಫ್ ದಿ ಡೇಟಾ.
ಅಥವಾ ಅದರ ಸಂಗ್ರಹ ವಿಧಾನ ಅಂದರೆ ದತ್ತಾಂಶವನ್ನು ನಾವು ಯಾವ ವಿಧಾನದ ಮೂಲಕ ಸಂಗ್ರಹಣೆಯನ್ನು ಮಾಡುತ್ತಿದ್ದೇವೆ, ಅಥವಾ ದತ್ತಾಂಶ ಸಂಗ್ರಹಣಾ ಪರಿಕರಗಳು ಅಥವಾ ಸಾಧನಗಳ ಸ್ವಭಾವ ಯಾವ ರೀತಿಯಾಗಿರುತ್ತೆ ಅದಕ್ಕೆ ಅನುಗುಣವಾಗಿ ನಾವು ಇಲ್ಲಿ ಸಂಶೋಧನೆಯನ್ನು ಮಾಡಬೇಕಾಗುತ್ತದೆ. ಐತಿಹಾಸಿಕ ಸಂಶೋಧನೆ ಮಾಡುವ ಸಂಶೋಧಕರು ಸಾಮಾನ್ಯವಾಗಿ ಪ್ರಾಥಮಿಕ ಮೂಲಗಳು, ಪ್ರೈಮರಿ ಡೇಟಾ ಅಂತ ಕರಿತಾ ಇದ್ದೀವಿ, ಪ್ರೈಮರಿ ರಿಸೋರ್ಸಸ್, ಪ್ರಾಥಮಿಕ ಸಂಪನ್ಮೂಲಗಳು, ಮೂಲ ದಾಖಲೆಗಳಾಗಿರ್ಬೋದು, ಮೂಲ ಘಟನೆಗಳ ಬಗ್ಗೆ ಆಗಿರ್ಬೋದು, ಜ್ಞಾನವನ್ನು ಹೊಂದಿರಬಹುದಾದ ಆದರೆ ಅದನ್ನು ನೇರವಾಗಿ ಅನುಭವಿಸದ ಜನರಿಂದ ದ್ವಿತೀಯ ಸೆಕೆಂಡ್ರಿ ದಾಖಲೆಗಳು ಅಥವಾ ಮಾಹಿತಿಗಳ ಮೂಲಕ ಐತಿಹಾಸಿಕ ಸಂಶೋಧನೆಯನ್ನು ನಾವು ಜರುಗಿಸುತ್ತೇವೆ. ಬಳಕೆಯ ಮೂಲಕ ಈ ಗುರಿಯನ್ನು ಸಾಧಿಸುತ್ತಾರೆ. ಅಂದರೆ ಪ್ರೈಮರಿ ರಿಸೋರ್ಸಸ್ ಆ್ಯಂಡ್ ಸೆಕೆಂಡರಿ ರಿಸೋರ್ಸ್ಗಳ ಬಳಕೆಯ ಮೂಲಕ ಐತಿಹಾಸಿಕ ವಿಧಾನವನ್ನು ನಾವು ಮಾಡುತ್ತೇವೆ ಎನ್ನುವುದು ಇಲ್ಲಿ ಗಮನಾರ್ಹವಾಗಿರ್ತಕ್ಕಂಥ ಸಂಗತಿಯಾಗಿದೆ. ಬೆಸ್ಟ್ ಮತ್ತು ಕಾನ್ರವರ ಪ್ರಕಾರ ಇದು ಕೇವಲ ಕಾಲಾನುಕ್ರಮದ ಘಟನೆಗಳ ಪಟ್ಟಿಯಲ್ಲ. ಇಟ್ ಈಸ್ ನಾಟ್ ಎ ಹೆರಾರ್ಕಿ ಲಿಸ್ಟ್, ಇಟ್ ಈಸ್ ನಾಟ್ ಎ ಸಿಕ್ವೆನ್ಷಿಯಲ್ ಲಿಸ್ಟ್ ಆಫ್ ಇವೆಂಟ್ಸ್. ಅದು ಒಂದು ಪಟ್ಟಿಯಲ್ಲ ಇದು, ಆದರೆ ವ್ಯಕ್ತಿ, ಘಟನೆಗಳು, ಸಮಯ ಮತ್ತು ಸ್ಥಳದ ನಡುವಿನ ಸಂಬಂಧದ ಸತ್ಯವಾದ ಸಂಯೋಜಿತ ಮೌಲ್ಯವಾಗಿದೆ. ಐತಿಹಾಸಿಕ ಸಂಶೋಧನೆ ಎಂದರೆ ಘಟನೆಗಳ ಪಟ್ಟಿಯಲ್ಲ, ಕಾಲಾನುಕ್ರಮದ ಘಟನೆಗಳ ಪಟ್ಟಿಯಲ್ಲ. ಆ ವ್ಯಕ್ತಿಯ ಐತಿಹಾಸಿಕ ಹಿನ್ನೆಲೆ ಯಾವ ರೀತಿಯಾಗಿರುತ್ತದೆ ಎಂಬುದನ್ನು ಕಂಡುಕೊಳ್ಳುವುದು ಅಥವಾ ಸತ್ಯವನ್ನು ಸಂಶೋಧನೆಯನ್ನು ಮಾಡುವುದು. ಹಿಂದಿನ ಘಟನೆಗಳ ಕಾಲಾನುಕ್ರಮ ಯಾವ ರೀತಿಯಾಗಿತ್ತು, ಹಿಂದಿನ ಶೈಕ್ಷಣಿಕ ಪದ್ಧತಿ ಯಾವ ರೀತಿಯಾಗಿತ್ತು, ಹಿಂದಿನ ಶೈಕ್ಷಣಿಕ ಪದ್ಧತಿಯ ಘಟನಾವಳಿಗಳು ಯಾವ ರೀತಿಯಾಗಿದ್ದವು, ಸಮಯ ಯಾವ ರೀತಿಯಾಗಿತ್ತು, ಸ್ಥಳ ಅಥವಾ ಸನ್ನಿವೇಶ, ಅವು ಎಲ್ಲವುಗಳ ಮಧ್ಯೆ ನಡುವಿನ ಸಂಬಂಧದ ಒಂದು ಸತ್ಯದ ಮೌಲ್ಯವನ್ನು ಕಂಡುಹಿಡಿಯುವುದು ಐತಿಹಾಸಿಕ ಸಂಶೋಧನೆ ಎಂದು ಕರೆಯುತ್ತೇವೆ. ಎಕ್ಸಾಂಪಲ್ಸ್ ಆಫ್ ಹಿಸ್ಟಾರಿಕಲ್ ಮೆಥಡ್, ಐತಿಹಾಸಿಕ ಸಂಶೋಧನಾ ವಿಧಾನದ ಉದಾಹರಣೆಗಳು. ಹಿಸ್ಟಾರಿಕಲ್ ರೈಟಿಂಗ್ ಇನ್ ಕಂಟೆಂಪ್ರರಿ ಕನ್ನಡ ಲಿಟ್ರೇಚರ್ಸ್, ಅ ಸ್ಟಡಿ ಆಫ್ 6 ಆಥರ್ಸ್. ಸಮಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಐತಿಹಾಸಿಕ ಬರಹಗಳು ಯಾವ ರೀತಿಯಾಗಿರ್ತವೆ ಎನ್ನುವುದನ್ನು ನಾವು ಹಿಂದಿನ ಐತಿಹಾಸಿಕ ಹಿನ್ನೆಲೆಯಲ್ಲಿ ಸಂಶೋಧನೆಯನ್ನು ಮಾಡಬೇಕಾಗುತ್ತದೆ. ಈ ಒಂದು ಉದಾಹರಣೆಯ ಶೀರ್ಷಿಕೆಯಲ್ಲಿ ನಾವು 6 ಲೇಖಕರ ಐತಿಹಾಸಿಕ ಹಿನ್ನೆಲೆಯ ಐತಿಹಾಸಿಕ ಬರಹಗಳನ್ನು ತೆಗೆದುಕೊಂಡು ಅಧ್ಯಯನವನ್ನು ಮಾಡಬೇಕಾಗುತ್ತದೆ. 6 ಲೇಖಕರ ಒಂದು ಲಿಟ್ರೇಚರ್, ಕನ್ನಡ ಬರಹ ಯಾವ ರೀತಿಯಾಗಿರ್ತದೆ ಅವು ಎಲ್ಲವುಗಳನ್ನು ಕೂಲಂಕುಷವಾಗಿ ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತದೆ. ಎರಡನೆಯ ಉದಾಹರಣೆ, ಅ ಸ್ಟಡಿ ಆಫ್ ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ವರ್ಕ್ ಆಫ್ ಮಹಾತ್ಮ ಫುಲೆ. ಮಹಾತ್ಮ ಫುಲೆರವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯಗಳ ಒಂದು ಅಧ್ಯಯನ. ಮಹಾತ್ಮ ಫುಲೆಯವರ ಶೈಕ್ಷಣಿಕ ಕಾರ್ಯಗಳು ಯಾವ ರೀತಿಯಾಗಿದ್ವು, ಮಹಾತ್ಮ ಫುಲೆರವರ ಸಾಮಾಜಿಕ ಕಾರ್ಯಗಳು ಯಾವ ರೀತಿಯಾಗಿದ್ವು. 2 ಇದ್ದಾವೆ, ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ವರ್ಕ್. ಮಹಾತ್ಮ ಫುಲೆರವರು ಸಾಮಾಜಿಕ ಕಾರ್ಯಗಳ ಯಾವ ರೀತಿಯಾಗಿ ಇದ್ವು ಅನ್ನುವುದನ್ನು ಐತಿಹಾಸಿಕ ಹಿನ್ನೆಲೆಯಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತದೆ. ಅದೇ ರೀತಿಯಾಗಿ ಸಾಮಾಜಿಕ ಕಾರ್ಯಗಳು, ಮಹಾತ್ಮ ಫುಲೆರವರ ಸಾಮಾಜಿಕ ಕಾರ್ಯಗಳು ಯಾವ ರೀತಿಯಾಗಿ ಇದ್ವು ಅಥವಾ ಹಿಂದೆ ಯಾವ ರೀತಿಯಾಗಿ ಪಾಸ್ಟ್ ಪ್ರೆಸೆಂಟ್ ಇವೆಂಟ್ಸ್ ಅಥವಾ ಮುಂದೆ ಅವುಗಳ ಹೋಲಿಕೆ ಯಾವ ರೀತಿ ಅಥವಾ ಮುಂದೆ ಅವುಗಳ ಸಂಬಂಧ ಯಾವ ರೀತಿಯಾಗಿ ಇದ್ದಾವೆ ಅನ್ನುವುದನ್ನು ಕಂಡುಕೊಳ್ಳಬೇಕಾಗಿದ್ದರೆ ಸಂಶೋಧನಾಕಾರರು ಐತಿಹಾಸಿಕ ವಿಧಾನದ ಮೂಲಕ ಸತ್ಯವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಐತಿಹಾಸಿಕ ಸಂಶೋಧನಾ ವಿಧಾನದಲ್ಲಿ ಪ್ರಸ್ತುತ ಘಟನೆಗಳನ್ನು ವಿವರಿಸಲು, ಪ್ರೆಸೆಂಟ್ ಇವೆಂಟ್ಸ್ ಡಿಸ್ಕ್ರೈಬ್, ಮತ್ತು ಭವಿಷ್ಯದ ಘಟನೆಗಳನ್ನು ನಿರೀಕ್ಷಿಸಲು ಏನು ನಿರೀಕ್ಷಣೆಯನ್ನು ಮಾಡಬೇಕಾಗಿದೆ ನಾವು ಪ್ರೆಸೆಂಟ್, ಇನ್ ಫ್ಯೂಚರ್, ಭವಿಷ್ಯದ ಘಟನೆಗಳನ್ನು ನಿರೀಕ್ಷಿಸಲು ಸಹಾಯ ಮಾಡುವ ಆ ಘಟನೆಗಳ ಕಾರಣಗಳು, ಪರಿಣಾಮಗಳು ಅಥವಾ ಪ್ರವೃತ್ತಿಗಳನ್ನು ಹಾಗೂ ಹಿಂದಿನ ಘಟನೆಗಳಿಗೆ ಸಂಬಂಧಿಸಿದ ದತ್ತಾಂಶದ ವ್ಯವಸ್ಥಿತ ಸಂಗ್ರಹಣೆ ಮತ್ತು ವಸ್ತುನಿಷ್ಠ ಮೌಲ್ಯಮಾಪನದ ಅಧ್ಯಯನ ಮಾಡಲಾಗುವುದು. ಇಲ್ಲಿ ಯಾವಾಗಲೂ ಆಬ್ಜೆಕ್ಟಿವ್ಸ್ ವ್ಯಾಲ್ಯೂಯೇಷನ್ ಆಫ್ ಡೇಟಾ ರಿಲೇಟಿಂಗ್ ಟು ಪಾಸ್ಟ್ ಇವೆಂಟ್ಸ್. ಐತಿಹಾಸಿಕ ವಿಧಾನ ಪ್ರಸ್ತುತ ಘಟನೆಗಳು ಏನೇನಾಗಿದ್ದಾವೆ ಅವುಗಳನ್ನು ಯಾವಾಗಲೂ ವಿವರಣೆಯನ್ನು ಮಾಡ್ತಾ ಹೋಗುತ್ತೆ ಮತ್ತು ಭವಿಷ್ಯದ ಘಟನೆಗಳನ್ನು ಏನು ಆಗಬಹುದು ಮುಂದೆ, ಭವಿಷ್ಯದ ಘಟನೆಗಳ ಬಗ್ಗೆ ಇದು ಯಾವಾಗಲೂ ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಹಾಯವನ್ನು ಮಾಡ್ತಾ ಹೋಗುತ್ತೆ ಸಂಶೋಧನಾಕಾರರಿಗೆ. ಆ ಘಟನೆಗಳಿಗೆ ಕಾರಣಗಳೇನಿದ್ದಾವೆ, ಕಾಸಸ್,
ಆ್ಯಂಡ್ ಪರಿಣಾಮಗಳು ಏನಾಗ್ಬೋದು ಮತ್ತು ಟ್ರೆಂಡ್ಸ್, ಪ್ರವೃತ್ತಿಗಳನ್ನು ಹಾಗೂ ಹಿಂದಿನ ಘಟನೆಗಳಿಗೆ ಸಂಬಂಧಿಸಿದ ದತ್ತಾಂಶದ ವ್ಯವಸ್ಥಿತ ಸಂಗ್ರಹಣೆ. ಹಿಂದೆ ಏನು ನಡೆದ ಘಟನೆಗಳು ಏನು ನಡೆದಾಗಿದೆಯೋ ಆ ಘಟನೆಗಳಿಗೆ ಸಂಬಂಧಿಸಿದ ದತ್ತಾಂಶಗಳ ಒಂದು ವ್ಯವಸ್ಥಿತವಾಗಿರತಕ್ಕಂಥ ಸಂಗ್ರಹಣೆಯನ್ನು ಮಾಡಿಕೊಳ್ಳುವುದು. ಆ ಸಂಗ್ರಹಣೆ ಮಾಡಿದ ದತ್ತಾಂಶಗಳನ್ನು ವಸ್ತುನಿಷ್ಠವಾಗಿ ಮೌಲ್ಯಮಾಪನ ಮಾಡುವುದು ಐತಿಹಾಸಿಕ ಸಂಶೋಧನಾ ವಿಧಾನದ ಒಂದು ಸ್ವಭಾವ ಅಂತ ಹೇಳಿ ಕರೆಯುತ್ತೇವೆ. ಐತಿಹಾಸಿಕ ಸಂಶೋಧನೆ ವಿಧಾನದ ಅರ್ಥ. ಐತಿಹಾಸಿಕ ವಿಧಾನ ಎಂದರೆ ಐತಿಹಾಸಿಕ ಘಟನೆಗಳ ಅಧ್ಯಯನಕ್ಕೆ ಅನುಕೂಲವಾಗುವ ತನಿಖಾ ವಿಧಾನ. ಐತಿಹಾಸಿಕ ವಿಧಾನ ಐತಿಹಾಸಿಕ ಘಟನೆಗಳ ಅಧ್ಯಯನಕ್ಕೆ ಅನುಕೂಲವಾಗುವ ತನಿಖಾ ವಿಧಾನ, ಒಂದು ವಿಚಾರಣಾ ವಿಧಾನ. ಈ ತನಿಖಾ ವಿಧಾನವನ್ನು ಅಳವಡಿಸಿಕೊಳ್ಳುವ ಸಂಶೋಧನಾ ಕಾರ್ಯವನ್ನು ಐತಿಹಾಸಿಕ ಸಂಶೋಧನೆ ಎಂದು ಕರೆಯಲಾಗುತ್ತದೆ. ಈ ತನಿಖಾ ವಿಧಾನವನ್ನು ಅಳವಡಿಸಿಕೊಳ್ಳುವ ಸಂಶೋಧನಾ ಕಾರ್ಯವನ್ನು ಸಂಶೋಧನಾಕಾರರು ಐತಿಹಾಸಿಕ ಘಟನೆಗಳ ಬಗ್ಗೆ ಅಧ್ಯಯನ ಮಾಡಬೇಕು ಎಂದಾದರೆ ಸಂಶೋಧನಾ ಕಾರ್ಯವನ್ನು ಐತಿಹಾಸಿಕ ಸಂಶೋಧನೆ, ಹಿಂದೆ ಏನು ನಡೆದಿದೆ ಆ ಘಟನೆಗಳಿಗೆ ಸಂಬಂಧಿಸಿದ ಒಂದು ಸಂಶೋಧನೆಯನ್ನು ಮಾಡುವ ಸಂದರ್ಭದಲ್ಲಿ ಈ ವಿಧಾನವನ್ನು ಸಂಶೋಧನಾಕಾರರು ಅಳವಡಿಸಿಕೊಂಡು ಸಂಶೋಧನೆಯನ್ನು ಮಾಡುತ್ತಾರೆ. ಇಂತಹ ಸಂಶೋಧನೆಗೆ ಐತಿಹಾಸಿಕ ಸಂಶೋಧನೆ ಎಂದು ಕರೆಯುತ್ತೇವೆ. ಕೆಲವು ಸಾಮಾಜಿಕ ವಿಜ್ಞಾನಗಳು ಸಾಮಾನ್ಯ ತತ್ವವನ್ನು ರೂಪಿಸಲು ಇತಿಹಾಸದ ಘಟನೆಗಳನ್ನು ಸಂಯೋಜಿಸಿದ ವಿಭಿನ್ನ ಶಕ್ತಿಗಳ ಜಾಲದ ಬಗ್ಗೆ ವಿವರಿಸುತ್ತವೆ. ಸಾಮಾಜಿಕ ವಿಜ್ಞಾನ ವಿಷಯಗಳಲ್ಲಿ ಸಾಮಾನ್ಯ ತತ್ವಗಳನ್ನು ನಾವು ರೂಪಿಸಬೇಕಾದಂಥ ಸಂದರ್ಭದಲ್ಲಿ ಇತಿಹಾಸದ ಘಟನೆಗಳನ್ನು ಸಂಯೋಜಿಸಿದ ವಿಭಿನ್ನ ಶಕ್ತಿಗಳ ಜಾಲದ ಬಗ್ಗೆ ವಿವರಣೆಯನ್ನು ನೀಡಬೇಕಾದರೆ ಐತಿಹಾಸಿಕ ವಿಧಾನವನ್ನು ಬಳಸಿಕೊಳ್ಳುತ್ತೇವೆ. ಉದಾಹರಣೆಗಾಗಿ ಸಾವಿತ್ರಿಬಾಯಿ ಫುಲೆ, ಸ್ಟಡಿ ಆಫ್ ಎಜುಕೇಷನಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ಸಾವಿತ್ರಿಬಾಯಿ ಫುಲೆರವರ ಕ್ಷಣಿಕ ಕೊಡುಗೆಗಳನ್ನು ಕುರಿತು ನಾವು ಅಧ್ಯಯನವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಐತಿಹಾಸಿಕ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಬೇಕಾಗುವುದರಿಂದ ಈ ವಿಧಾನಗಳ ಮೂಲಕ ನಾವು ಅಧ್ಯಯನ ಮಾಡಬೇಕಾಗುತ್ತದೆ. ಅಥವಾ ಇತಿಹಾಸದ ಘಟನೆಗಳನ್ನು ಸಂಯೋಜಿಸಿದ ವಿಭಿನ್ನ ಶಕ್ತಿಗಳ ಜಾಲದಲ್ಲಿ ನಾವು ವಿಚಾರಣೆಯನ್ನು ಮಾಡಬೇಕಾಗುತ್ತದೆ. ಉದಾಹರಣೆಗಾಗಿ ಎಜುಕೇಷನ್ ಪಾಲಿಸೀಸ್ ಡ್ಯೂರಿಂಗ್ ಬ್ರಿಟಿಷ್ ಪೀರಿಯಡ್ ಇನ್ ಕರ್ನಾಟಕ, ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಆ್ಯಂಡ್ ಇಟ್ಸ್ ಇಂಪ್ಲಿಮೆಂಟೇಷನ್. ನೋಡಿ, 1849 ಮತ್ತು 1947 ಮಧ್ಯೆ ಎಜುಕೇಷನಲ್ ಪಾಲಿಸೀಸ್, ಬ್ರಿಟಿಷ್ ಅವಧಿಯಲ್ಲಿ ಇರ್ತಕ್ಕಂಥ ಶೈಕ್ಷಣಿಕ ನೀತಿಗಳು ಏನೇನಿದ್ವು ಅವುಗಳನ್ನು ಕುರಿತು, ಆ ಶೈಕ್ಷಣಿಕ ನೀತಿಗಳನ್ನು ಕುರಿತು ನಾವು ಅಧ್ಯಯನ ಮಾಡಬೇಕಾದಂಥ ಸಂದರ್ಭದಲ್ಲಿ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್, ಐತಿಹಾಸಿಕ ಮಹತ್ವ ಯಾವ ರೀತಿಯಾಗಿತ್ತು ಮತ್ತು ಅವುಗಳ ಅನ್ವಯನ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದ್ವು ಅನ್ನುವುದನ್ನು ಕುರಿತು ಅಧ್ಯಯನ ಮಾಡಬೇಕಾದಂಥ ಸಂದರ್ಭದಲ್ಲಿ ಐತಿಹಾಸಿಕ ಸಂಶೋಧನಾ ವಿಧಾನವನ್ನು ನಾವು ಬಳಸಿಕೊಳ್ಳುತ್ತೇವೆ. ಹಿಸ್ಟಾರಿಕಲ್ ಸರ್ವೆ ಆಫ್ ಎಜುಕೇಷನಲ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ, ಭಾರತದಲ್ಲಿ ಶೈಕ್ಷಣಿಕ ಆಡಳಿತದ ಐತಿಹಾಸಿಕ ಸಮೀಕ್ಷೆ, ಹಿಸ್ಟಾರಿಕಲ್ ಸರ್ವೆ ಮೆಥಡ್ ಅಂತ ಕರಿತಾ ಇದ್ದೀವಿ ಶೀರ್ಷಿಕೆಗೆ ನಾವು. ಹಿಸ್ಟಾರಿಕಲ್ ಸರ್ವೆ ಆಫ್ ಎಜುಕೇಷನಲ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ, ಭಾರತದಲ್ಲಿ ಶೈಕ್ಷಣಿಕ ಆಡಳಿತದ ಸಮೀಕ್ಷೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಾವು ಸಂಶೋಧನೆಯನ್ನು ಮಾಡಬೇಕಾಗಿದ್ದರೆ ಐತಿಹಾಸಿಕ ಸಂಶೋಧನಾ ವಿಧಾನವನ್ನು ಸಂಶೋಧನಾಕಾರರು ಬಳಸಿಕೊಳ್ಳುವುದು ಅತ್ಯಂತ ಸೂಕ್ತದಾಯಕ. ಮತ್ತೊಂದು ಉದಾಹರಣೆ, ಅಡಲ್ಟ್ ಎಜುಕೇಷನ್ ಇನ್ ಕರ್ನಾಟಕ ಡ್ಯೂರಿಂಗ್ ಪೋಸ್ಟ್ ಇಂಡಿಪೆಂಡೆನ್ಸ್ ಪೀರಿಯಡ್, ಸ್ವಾತಂತ್ರ್ಯ ನಂತರದ ಅವಧಿಯಲ್ಲಿ ಕರ್ನಾಟಕದಲ್ಲಿ ವಯಸ್ಕ ಶಿಕ್ಷಣವನ್ನು ಕುರಿತು ಅಧ್ಯಯನ ಮಾಡಬೇಕಾಗಿದ್ದರೆ, ಯಾವಾಗ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ನಂತರ ವಯಸ್ಕರ ಶಿಕ್ಷಣ ಅದು ಹುಟ್ಟಿಕೊಂಡ ರೀತಿ, ವಯಸ್ಕರ ಶಿಕ್ಷಣ ಯಾವ ಕಾನ್ಸೆಪ್ಟ್ ಯಾವ ಪರಿಕಲ್ಪನೆ ಅಡಿಯಲ್ಲಿ ಕರ್ನಾಟಕ ಸರ್ಕಾರವು ಅದನ್ನು ಪರಿಚಯಿಸಿತು ಅಥವಾ ಅದನ್ನು ಅನ್ವಯನ ಮಾಡಿತು, ವಯಸ್ಕರ ಶಿಕ್ಷಣ ಅಂದರೆ ಹೇಗೆ, ವಯಸ್ಕರ ಶಿಕ್ಷಣವನ್ನು ಯಾರಿಗೆ ನೀಡುತ್ತೇವೆ, ವಯಸ್ಕರ ಶಿಕ್ಷಣವನ್ನು ಬೋಧಿಸುವವರು ಯಾರು, ವಯಸ್ಕರ ಶಿಕ್ಷಣವನ್ನು ಬೋಧಿಸುವವರು ಯಾರು ಎಂಬುವ ಈ ಎಲ್ಲ ಪ್ರಮುಖ ಅಂಶಗಳಿಗೆ ನಾವು ಸತ್ಯತೆಯನ್ನು ಅಥವಾ ವಿಚಾರಣೆಯನ್ನು ಮಾಡಬೇಕೆಂದಾದರೆ ಐತಿಹಾಸಿಕ ಸಂಶೋಧನಾ ವಿಧಾನವನ್ನು ಬಳಸಿಕೊಳ್ಳುವುದು ಅತ್ಯಂತ ಸೂಕ್ತದಾಯಕ. ಐತಿಹಾಸಿಕ ಸಂಶೋಧನೆಯ ಬಳಕೆಯ ಸಂದರ್ಭ, ಐತಿಹಾಸಿಕ ಸಂಶೋಧನಾ ವಿಧಾನವನ್ನು ಯಾವ ಸಂದರ್ಭದಲ್ಲಿ ನಾವು ಬಳಸಿಕೊಳ್ಳಬೇಕಾಗುತ್ತದೆ. ಒಂದು ಘಟನೆಯ ಸುತ್ತಲಿನ ಚಟುವಟಿಕೆಗಳನ್ನು ನಿರ್ಧರಿಸುವುದು, ಯಾವುದೋ ಒಂದು ಘಟನೆ, ಎಜುಕೇಷನಲ್ ಇವೆಂಟ್ಸ್, ಆ ಚಟುವಟಿಕೆಗಳು ಏನೇನು ನಡೀತಾ ಇದ್ದಾವೆ
ಆ ಚಟುವಟಿಕೆಗಳಿಗೆ ಅನುಗುಣವಾಗಿ ನಾವು ಒಂದು ಏನು ಡಿಟರ್ಮಿನೇಟ್ ಮಾಡಬೇಕಾಗತ್ತೆ. ಒಂದು ಘಟನೆಯ ಸುತ್ತಲಿನ ಚಟುವಟಿಕೆಗಳು ಏನೇನಿದ್ವು, ಅವುಗಳ ಬಗ್ಗೆ ನಾವು ಏನೇನು ಆಗಿದ್ದಾವೆ ಅನ್ನುವುದನ್ನು ಸೂಕ್ಷ್ಮವಾಗಿ ಅವಲೋಕನವನ್ನು ಮಾಡಿ ಒಂದು ಸೂಕ್ತ ನಿರ್ಧಾರಕ್ಕೆ, ಒಂದು ಸೂಕ್ತ ಸತ್ಯತೆಯನ್ನು, ಒಂದು ಸೂಕ್ತ ಟ್ರುತ್ತನ್ನು ಕಂಡುಕೊಳ್ಳುವ ಸಂದರ್ಭದಲ್ಲಿ ನಾವು ಐತಿಹಾಸಿಕ ಸಂಶೋಧನೆಯನ್ನು ಬಳಸಿಕೊಳ್ಳುತ್ತೇವೆ. ಕಳೆದು ಹೋದ ಘಟನೆಗೆ ಕಾರಣವಾಗುವ ಮಾಹಿತಿಯನ್ನು ಸಂರಕ್ಷಿಸುವುದು, ಕನ್ಸರ್ವೇಷನ್ ಅಂದರೆ ಪಾಸ್ಟ್ ಇವೆಂಟ್ಸ್. ಏನೋ ಒಂದು ಘಟನೆಗೆ ಸಂಬಂಧಿಸಿದ ಮಾಹಿತಿ ಏನೋ ಕಳೆದು ಹೋಗಿಬಿಡ್ತದೆ, ಆ ಘಟನೆ ನಡೆದು ಮುಗಿದು ಹೋದಂಥ ಸಂದರ್ಭದಲ್ಲಿ ಆ ಘಟನೆಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಸಂರಕ್ಷಣೆಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ನಾವು ಐತಿಹಾಸಿಕ ಸಂಶೋಧನಾ ವಿಧಾನವನ್ನು ಬಳಸಿಕೊಳ್ಳುತ್ತೇವೆ. ಏಕೆ ಎಂದು ಉತ್ತರಿಸುವುದು, ಆ ಘಟನೆ ಏಕೆ ನಡೆಯಿತು ಎಂದು ಉತ್ತರವನ್ನು ಕಂಡುಕೊಳ್ಳಬೇಕಾದರೆ ಸಂಶೋಧನಾಕಾರರು ಐತಿಹಾಸಿಕ ಸಂಶೋಧನಾ ವಿಧಾನವನ್ನು ಬಳಸಿಕೊಂಡಾಗ ಮಾತ್ರ ಆ ಘಟನೆ ಏಕೆ ನಡೆಯಿತು, ಆ ಘಟನೆಯಿಂದ ಬಂದಂಥ ಫಲಿತಾಂಶ ಏನು ಎಂಬ ಉತ್ತರವನ್ನು ಕಂಡುಕೊಳ್ಳಬೇಕಾಗಿದ್ದರೆ ಸಂಶೋಧನಾಕಾರರು ಐತಿಹಾಸಿಕ ಸಂಶೋಧನಾ ವಿಧಾನವನ್ನು ಬಳಸಿಕೊಳ್ಳುವುದು ಹೆಚ್ಚು ಸೂಕ್ತದಾಯಕವಾಗಿರುತ್ತದೆ. ಹಂಚಿಕೊಳ್ಳಲಾದ ಮಾಹಿತಿಯನ್ನು ಸಾರ್ವಜನಿಕಗೊಳಿಸುವುದು. ಕೆಲವೊಂದಿಷ್ಟು ಶೈಕ್ಷಣಿಕ ಮಾಹಿತಿಗಳನ್ನು ಹಂಚಿಕೊಳ್ಳಲಿಕ್ಕೆ ಸಾಧ್ಯವಾಗದಂಥ ಸಂದರ್ಭದಲ್ಲಿ ಅಂಥ ಮಾಹಿತಿಗಳನ್ನು ಸಾರ್ವಜನಿಕಗೊಳಿಸುವುದು. ಒಬ್ಬ ಸಂಶೋಧನಾಕಾರರು ನಿರ್ದಿಷ್ಟವಾಗಿ ಹಂಚಿಕೊಳ್ಳಲಾಗದ ಮಾಹಿತಿಯನ್ನು ಪಬ್ಲಿಕ್ ಡೊಮೈನ್ಗೆ ನಾವು ಅದನ್ನು ನೀಡಬೇಕಾಗುತ್ತದೆ. ಅಂದರೆ ಶೈಕ್ಷಣಿಕ ಸಂಶೋಧನಾ ವಿಧಾನದಿಂದ ಬಂದಂಥ ಫಲಿತಾಂಶಗಳನ್ನು ಸಾರ್ವಜನಿಕವಾಗಿ ಅದನ್ನು ವರ್ತಮಾನ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದ ಅರ್ಥವನ್ನು ಹೊಂದಿಸುವುದು. ಪಾಸ್ಟ್ ಆ್ಯಂಡ್ ಫ್ಯೂಚರ್. ಐತಿಹಾಸಿಕ ಸಂಶೋಧನೆಯ ಒಂದು ಪ್ರಮುಖ ಗುಣಲಕ್ಷಣ ಏನಪ್ಪ ಅಂತಂದರೆ, ಗುಣಲಕ್ಷಣವು ವರ್ತಮಾನ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದ ಫಲಿತಾಂಶಕ್ಕೆ ಅಥವಾ ಅದರದ್ದು ಉತ್ತರಗಳನ್ನು ಕಂಡುಕೊಳ್ಳುವುದು. ನೋಡಿ, ಅದರ ಅರ್ಥವನ್ನು ಹೊಂದಿಸಬೇಕಾಗತ್ತೆ. ವರ್ತಮಾನದಲ್ಲಿರ್ತಕ್ಕಂಥ ಅರ್ಥವನ್ನು ಭವಿಷ್ಯತ್ ಕಾಲದಲ್ಲಿ ಅಥವಾ ಭವಿಷ್ಯಕ್ಕೆ ಆಗ್ತಕ್ಕಂಥ ಬದಲಾವಣೆಗಳಿಗೆ ಅದರ ಅರ್ಥವನ್ನು ನಾವು ಹೊಂದಿಸುವುದು. ಘಟನೆಗಳನ್ನು ತಾರ್ಕಿಕ ಅನುಕ್ರಮದಲ್ಲಿ ಇರಿಸಿ ಹೆಚ್ಚಿನ ಘಟನೆಗಳು ಇತಿಹಾಸವನ್ನು ಹೊಂದಿವೆ ಮತ್ತು ಸಂಶೋಧಕರು ನಿಜವಾಗಿಯೂ ಅವುಗಳ ಸ್ವರೂಪವನ್ನು ಪ್ರಶಂಸಿಸಬೇಕಾದರೆ ಈ ಇತಿಹಾಸದೊಂದಿಗೆ ಅವರನ್ನು ಪರಿಚಯಿಸಿಕೊಳ್ಳುವುದು ಸಾಮಾನ್ಯವಾಗಿ ಒಳಿತು. ಅಂತಹ ಸಂದರ್ಭಗಳಲ್ಲಿ ನಾವು ಶೈಕ್ಷಣಿಕ ಐತಿಹಾಸಿಕ ಸಂಶೋಧನಾ ವಿಧಾನವನ್ನು ಬಳಸಿಕೊಳ್ಳುವುದು ಹೆಚ್ಚು ಸೂಕ್ತದಾಯಕವಾಗಿರುತ್ತದೆ. ಐತಿಹಾಸಿಕ ಸಂಶೋಧನೆಯ ಸ್ವರೂಪ. ಸಂಶೋಧನಾಕಾರರು ಸಮಸ್ಯೆಯ ಮಿತಿಗಳನ್ನು ನಿರ್ಧರಿಸುತ್ತಾರೆ. ಲಿಮಿಟೇಷನ್ಸ್ ಆಫ್ ದಿ ರಿಸರ್ಚ್ ಮೆಥಡ್ ಇಸ್ ಲಿಮಿಟೆಡ್. ಅಂದರೆ ಮಿತಿಯನ್ನು, ಸಮಸ್ಯೆಯ ಮಿತಿಯನ್ನು, ಒಂದು ಸಮಸ್ಯೆಯನ್ನು ಸಂಶೋಧನಾಕಾರರು ಆಯ್ಕೆ ಮಾಡಬೇಕಾದ ಸಂದರ್ಭದಲ್ಲಿ ಸಮಸ್ಯೆಯ ಮಿತಿ ಎಲ್ಲಿಂದ, ಪಾಸ್ಟ್ 1847 to 1947 ಮಿತಿ. ಇದು ಅದೇ ಘಟ್ಟದಲ್ಲಿ ಏನು ಆಗಿ ಹೋಗಿದೆ, ಅದೇ ಘಟ್ಟದಲ್ಲಿ ನಡೆದಿರ್ತಕ್ಕಂತಹ ಸನ್ನಿವೇಶಕ್ಕೆ ಅನುಗುಣವಾಗಿ ಫಲಿತಾಂಶಗಳನ್ನು ನಾವು ಪ್ರಿಡಿಕ್ಟ್ ಮಾಡುವುದರಿಂದ ಅಥವಾ ಐತಿಹಾಸಿಕ ಸಂಶೋಧನಾ ವಿಧಾನವು ಊಹಿಸುವುದರಿಂದ ಪ್ರಾಥಮಿಕ ದತ್ತಾಂಶವನ್ನು ಸಂಗ್ರಹಿಸಬೇಕಾಗುತ್ತದೆ ಮತ್ತು ವಿಶ್ಲೇಷಿಸಬೇಕಾಗುತ್ತದೆ. ಸಂಶೋಧನಾಕಾರರು ಐತಿಹಾಸಿಕ ಸಂಶೋಧನಾ ವಿಧಾನವನ್ನು ಅನ್ವಯಿಸಿಕೊಂಡಾಗ ಪ್ರೈಮರಿ ದತ್ತಾಂಶವನ್ನು ಸಂಗ್ರಹಣೆ ಮಾಡುವುದು ಮತ್ತು ಅವುಗಳನ್ನು ಊಹಿಸುವುದು, ಅವುಗಳನ್ನು ವಿಶ್ಲೇಷಿಸುವುದು ಸಾಮಾನ್ಯವಾಗಿ ಇರುತ್ತದೆ. ಊಹೆಗಳನ್ನು ಪುರಾವೆಗಳೊಂದಿಗೆ ಸ್ಥಿರವಾಗಿ ಸಮಂಜಸತೆಯ ಅನಿವಾರ್ಯತೆ ಇಲ್ಲದೆ ಪರೀಕ್ಷಿಸುತ್ತಾರೆ. ಯಾವಾಗಲೂ ಐತಿಹಾಸಿಕ ಸಂಶೋಧನಾಕಾರರು ಅಥವಾ ಐತಿಹಾಸಿಕ ಸಂಶೋಧನಾ ವಿಧಾನವು ಸಂಶೋಧನಾಕಾರರು ಸಮಂಜಸತೆಯ ಅನಿವಾರ್ಯತೆ ಇಲ್ಲದೆ ಪರೀಕ್ಷೆಯನ್ನು ಮಾಡುತ್ತಾರೆ ಮತ್ತು ಸಾಮಾನ್ಯೀಕರಣಗಳನ್ನು ಅಥವಾ ತೀರ್ಮಾನಗಳನ್ನು ರೂಪಿಸುತ್ತಾರೆ. ಐತಿಹಾಸಿಕ ಪುರಾವೆಗಳು ಸಂಶೋಧನಾಕಾರರಿಗೆ ದೊರೆಯದಂತಹ ಸಂದರ್ಭದಲ್ಲಿ ಅಥವಾ ಐತಿಹಾಸಿಕ ಪುರಾವೆಗಳ ಸ್ಥಿರವಾಗಿ ಸಮಂಜಸತೆಯ ಅನಿವಾರ್ಯತೆ ಇಲ್ಲದೆ ಇರುವುದರಿಂದ ಅಂತಹ ಸಂದರ್ಭದಲ್ಲಿ ಸಂಶೋಧನಾಕಾರರು ತಮ್ಮ ಪ್ರಾಕಲ್ಪನೆಗಳನ್ನು ಸಾಮಾನ್ಯೀಕರಣಗೊಳಿಸಬೇಕಾದಂಥ ಸಂದರ್ಭದಲ್ಲಿ ಅಥವಾ ತಮ್ಮ ತೀರ್ಮಾನಗಳನ್ನು ರೂಪಿಸಬೇಕಾದಂಥ ಸಂದರ್ಭದಲ್ಲಿ ಇಂತಹ ವಿಧಾನವನ್ನು ಬಳಸಿಕೊಂಡು ಅಥವಾ ಊಹೆಗಳನ್ನು ಸ್ಥಿರವಾಗಿ ಅನಿವಾರ್ಯವಾಗಿ ಅವರು ತೀರ್ಮಾನಗಳಿಗೆ ಬರಬೇಕಾಗುತ್ತದೆ. ತೀರ್ಮಾನಗಳನ್ನು ತಲುಪುವಾಗ ಇತಿಹಾಸಕಾರನು ಭೌತಿಕ ವಿಜ್ಞಾನಿಗಳು ಬಳಸುವ ಸಂಭವನೀಯತೆಯ ತತ್ವವನ್ನು ಬಳಸಬಹುದು. ಐತಿಹಾಸಿಕ ಸಂಶೋಧನಾ ವಿಧಾನದಲ್ಲಿ
ಭೌತಿಕ ವಿಜ್ಞಾನಿಗಳು ಬಳಸುವ ಸಂಭವನೀಯತೆಯ ತತ್ವಗಳನ್ನು ಇಲ್ಲಿಯೂ ಕೂಡ ಶೈಕ್ಷಣಿಕ ಸಂಶೋಧನೆಯಲ್ಲಿಯೂ ಕೂಡ ನಾವು ಬಳಸಿಕೊಳ್ಳಬಹುದು. ಏನು ತೀರ್ಮಾನಗಳನ್ನು ನಾವು ತೆಗೆದುಕೊಳ್ಬೇಕಾದಂಥ ಸಂದರ್ಭದಲ್ಲಿ, ಸಾಮಾನ್ಯೀಕರಣವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಸಂಭವನೀಯ ತತ್ವವನ್ನು ನಾವು ಬಳಸಬಹುದು. ಹೇಗೆ ಭೌತ ವಿಜ್ಞಾನಿಗಳು, ಅದು ಫಿಸಿಕಲ್ ಸೈನ್ಸ್ ಅಥವಾ ಫಿಸಿಕ್ಸ್ ಟೀಚರ್ಸ್, ಭೌತಿಕ ವಿಜ್ಞಾನಿಗಳು ಬಳಸುವ ಸಂಭವನೀಯ ತತ್ವಗಳನ್ನು ಇದರಲ್ಲಿ ಕೂಡ ನಾವು ಬಳಸಿಕೊಳ್ಬೇಕಾಗುತ್ತದೆ. ಸಂಶೋಧನಾಕಾರನು ಅವಲೋಕನದ ವಿಷಯ ಮತ್ತು ಸಂಶೋಧನಾ ವಿಧಾನವನ್ನು ಅವಲಂಬಿಸಿ ಫಲಿತಾಂಶಗಳನ್ನು ಗುಣಾತ್ಮಕ ಅಥವಾ ಪರಿಮಾಣಾತ್ಮಕ ಪದಗಳಲ್ಲಿ ವಿವರಿಸಬಹುದು. ಸಂಶೋಧನಾಕಾರರು ಏನು ಅವಲೋಕನವನ್ನು ಮಾಡಿರುತ್ತಾರೆ, ಆ ವಿಷಯದ ಅವಲೋಕನ ಅಥವಾ ಸಂಶೋಧನಾ ವಿಧಾನವನ್ನು ಅವಲಂಬಿಸಿ, ಐತಿಹಾಸಿಕ ಸಂಶೋಧನಾ ವಿಧಾನವನ್ನು ಅವಲಂಬಿಸಿ ಫಲಿತಾಂಶಗಳನ್ನು ನಾವು ಗುಣಾತ್ಮಕವಾಗಿ ಮತ್ತು ಪರಿಮಾಣಾತ್ಮಕವಾಗಿ, ಅದು ಇಟ್ ಮೇ ಬಿ ಕ್ವಾಂಟಿಟೇಟಿವ್ ಆರ್ ಕ್ವಾಲಿಟೇಟಿವ್ ಡಿಸ್ಕ್ರಿಪ್ಷನ್ ಅಂತ ಕರಿತಾ ಇದ್ದೀವಿ. ಗುಣಾತ್ಮಕವಾಗಿಯೂ ನಾವು ಮತ್ತು ಪರಿಮಾಣಾತ್ಮಕವಾಗಿ ಫಲಿತಾಂಶಗಳನ್ನು ವಿವರಿಸಬಹುದಾಗಿದೆ. ಸಂಶೋಧನಾಕಾರರು ಚಲಕಗಳನ್ನು ನೇರವಾಗಿ ನಿಯಂತ್ರಿಸಲು ಸಾಧ್ಯವಿಲ್ಲ. ಐತಿಹಾಸಿಕ ಸಂಶೋಧನಾ ವಿಧಾನವನ್ನು ಬಳಸುವ ಸಂದರ್ಭದಲ್ಲಿ ಸಂಶೋಧನಾಕಾರರು ಚಲಕಗಳನ್ನು, ವೇರಿಯಬಲ್ಸ್ಗಳನ್ನು ನೇರವಾಗಿ ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ, ಡೈರೆಕ್ಟ್ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುದು ನಿಜವಾದರೂ ಈ ಮಿತಿಯು ಹೆಚ್ಚಿನ ವರ್ತನೆಯ ಸಂಶೋಧನೆಯನ್ನು, ವಿಶೇಷವಾಗಿ ಸಮಾಜಶಾಸ್ತ್ರ, ಸಾಮಾಜಿಕ ಮನೋವಿಜ್ಞಾನ ಮತ್ತು ಅರ್ಥಶಾಸ್ತ್ರದಲ್ಲಿ ಪ್ರಯೋಗಾಲಯೇತರ ತನಿಖೆಗಳನ್ನು ಸಹ ನಿರೂಪಿಸುತ್ತದೆ. ಅಂದರೆ ಮನೋವಿಜ್ಞಾನ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಸಾಮಾಜಿಕ ಮನೋವಿಜ್ಞಾನ, ಶಿಕ್ಷಣಶಾಸ್ತ್ರ, ಇಂತಹ ಸಂದರ್ಭಗಳಲ್ಲಿ ವರ್ತನೆಯ ಸಂಶೋಧನೆಯನ್ನು ಪ್ರಯೋಗಾಲಯ ಬಿಟ್ಟು ನಾವು ತನಿಖೆಗಳನ್ನು ಸಹ ಕಂಡುಕೊಳ್ಳಬಹುದಾಗಿದೆ ಅಥವಾ ತನಿಖೆಗಳನ್ನು ಸಹ ನಿರೂಪಿಸಬಹುದಾಗಿದೆ. ವಿವರಣಾತ್ಮಕ ಮತ್ತು ಐತಿಹಾಸಿಕ ಸಂಶೋಧನೆಗಳ ನಡುವಿನ ವ್ಯತ್ಯಾಸ. ಶೈಕ್ಷಣಿಕ ಸಂಶೋಧನೆಯಲ್ಲಿ ಸಂಶೋಧನಾಕಾರರು ಶೈಕ್ಷಣಿಕ ಶೀರ್ಷಿಕೆಯನ್ನು ಆಯ್ಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಹಲವಾರು ಸವಾಲು ಮತ್ತು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಸಂಶೋಧನಾಕಾರರು ಸೂಕ್ತವಾದ ಶೀರ್ಷಿಕೆಯನ್ನು ಆಯ್ಕೆ ಮಾಡಿಕೊಳ್ಳುವ ಪೂರ್ವದಲ್ಲಿ ವಿವರಣಾತ್ಮಕ ವಿಧಾನ ಮತ್ತು ಐತಿಹಾಸಿಕ ಸಂಶೋಧನಾ ವಿಧಾನಗಳ ಮಧ್ಯೆ ಇರುವ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಂಡರೆ ಅಥವಾ ತಿಳಿದುಕೊಂಡರೆ ಸೂಕ್ತವಾದ ಮತ್ತು ಸಮಂಜಸವಾದ ಸಂಶೋಧನಾ ಶೀರ್ಷಿಕೆಯನ್ನು ಆಯ್ಕೆ ಮಾಡಿಕೊಳ್ಳಲು ಅತ್ಯಂತ ಸರಳವಾಗುತ್ತದೆ. ಏಕೆಂದರೆ ಮತ್ತು ಐತಿಹಾಸಿಕ ಸಂಶೋಧನೆಯಲ್ಲಿ ಬರುವ ಶೈಕ್ಷಣಿಕ ಸಾಧನಗಳು ಯಾವುವು ಅಥವಾ ವಿವರಣಾತ್ಮಕ ಸಂಶೋಧನೆಯಲ್ಲಿ ಇರುವ ಸ್ವಭಾವ, ವಿವರಣಾತ್ಮಕ ಸಂಶೋಧನೆಯ ದತ್ತಾಂಶಗಳ ವಿಶ್ಲೇಷಣೆ ಯಾವ ರೀತಿಯಾಗಿರುತ್ತದೆ, ಕಂಪ್ಯಾರಿಸನ್ ಬಿಟ್ವೀನ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಮೆಥಡ್ ಆ್ಯಂಡ್ ಹಿಸ್ಟಾರಿಕಲ್ ರಿಸರ್ಚ್ ಮೆಥಡ್, ಇದನ್ನು ಅರ್ಥ ಮಾಡಿಕೊಂಡಾಗ ಸಂಶೋಧನಾಕಾರರು ಒಳ್ಳೆಯ ಅಥವಾ ಅತ್ಯುತ್ತಮವಾದ ಸಂಶೋಧನಾ ಶೀರ್ಷಿಕೆಯನ್ನು ಆಯ್ಕೆ ಮಾಡಿಕೊಳ್ಳಲು ಸರಳವಾಗುತ್ತದೆ. ಹಾಗಾದರೆ ವಿವರಣಾತ್ಮಕ ಸಂಶೋಧನೆ ಮತ್ತು ಐತಿಹಾಸಿಕ ಸಂಶೋಧನೆಗಳ ನಡುವೆ ಇರುವ ವ್ಯತ್ಯಾಸಗಳು ಏನೆಂಬುದನ್ನು ಈಗ ನಾವು ತಿಳಿದುಕೊಳ್ಳೋಣ. ನೋಡಿ, ವಿವರಣಾತ್ಮಕ ಸಂಶೋಧನೆ ಸಮಷ್ಟಿಯ ಗುಣಲಕ್ಷಣಗಳನ್ನು, ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾಪ್ಯುಲೇಷನ್, ಅದನ್ನು ವಿವರಿಸಲು ವಿವರಣಾತ್ಮಕ ಸಂಶೋಧನೆಯನ್ನು ಬಳಸಲಾಗುತ್ತದೆ. ಯಾವಾಗ ಸಂಶೋಧನೆಯಲ್ಲಿ ಸಂಶೋಧನಾಕಾರರು ಶೀರ್ಷಿಕೆಯನ್ನು ಆಯ್ಕೆ ಮಾಡಿಕೊಂಡಾಗ ಅಥವಾ ಆಯ್ಕೆ ಮಾಡಿಕೊಳ್ಳುವ ಪೂರ್ವದಲ್ಲಿ ನಾನು ಯಾವುದರಲ್ಲಿ ಅಧ್ಯಯನವನ್ನು ಮಾಡಬೇಕಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಾದರೆ ಅಥವಾ ಜನಸಂಖ್ಯೆಯ ಗುಣಲಕ್ಷಣಗಳಿಗೆ ಅನುಗುಣವಾಗಿ ಅಥವಾ ಜನಸಂಖ್ಯೆಯ ಗುಣಲಕ್ಷಣಗಳನ್ನು ವಿವರಿಸಲು ಸಂಶೋಧನಾಕಾರರು ಆಸಕ್ತಿಯನ್ನು ಹೊಂದಿದ್ದರೆ ವಿವರಣಾತ್ಮಕ ಸಂಶೋಧನಾ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಹಾಗೆ ಐತಿಹಾಸಿಕ ಸಂಶೋಧನೆಯು ಯಾವಾಗಲೂ ಪುಸ್ತಕಗಳು, ನಿಯತಕಾಲಿಕೆಗಳು, ಅಂತರ್ಜಾಲ ಇತ್ಯಾದಿಗಳಲ್ಲಿ ಕಂಡುಬರುವ ಜ್ಞಾನ ಮತ್ತು ತಿಳುವಳಿಕೆಯನ್ನು ವಿವರಿಸಲು ಬಳಸಲಾಗುತ್ತದೆ. ಉದಾಹರಣೆಗಾಗಿ ಹೇಳುವುದಾದರೆ, ಪಾಸ್ಟ್ ಇವೆಂಟ್ಸ್, ಹಿಂದೆ ನಡೆದಿರ್ತಕ್ಕಂಥ ಘಟನೆಯನ್ನು ನಾನು ವಿವರಿಸಬೇಕಾಗಿದೆ ಅಥವಾ ಹಿಂದೆ ನಡೆದ ಘಟನೆಯಲ್ಲಿ ಇರತಕ್ಕಂಥ ಜ್ಞಾನ ಮತ್ತು ತಿಳುವಳಿಕೆಯನ್ನು ಮುಂದಿನ ಜನಾಂಗಕ್ಕೆ, ನೆಕ್ಸ್ಟ್ ಜನ್ರೇಷನ್ ತಿಳಿಸಬೇಕಾಗಿತ್ತಂದರೆ ಹಿಂದೆ ಆಗಿ ಹೋಗಿರುವ ಘಟನೆಗಳನ್ನು ಮುಂದೆ ಫ್ಯೂಚರ್ ಸೈನ್ಸ್
ಭವಿಷ್ಯತ್ತಿನ ವಿಜ್ಞಾನಕ್ಕೆ ನಾನು ತಿಳಿಸಬೇಕಾಗಿತ್ತಪ್ಪ ಅಂದರೆ ಐತಿಹಾಸಿಕ ಸಂಶೋಧನಾ ವಿಧಾನದ ಮೂಲಕ ಸಂಶೋಧನೆಯನ್ನು ಕಂಡುಕೊಳ್ಳಬೇಕಾಗುತ್ತದೆ. ಎರಡನೆಯದಾಗಿ ವಿವರಣಾತ್ಮಕ ಸಂಶೋಧನೆಯಲ್ಲಿ ವಿವರಣಾತ್ಮಕ ಸಂಶೋಧನಾ ಅಧ್ಯಯನಗಳು ನಿರ್ದಿಷ್ಟ ವಿದ್ಯಮಾನದ ಪ್ರಸ್ತುತ ಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಹುಡುಕಲು ಅಥವಾ ಮಾಹಿತಿಯನ್ನು ಪಡೆಯಲು ವಿನ್ಯಾಸಗೊಳಿಸಲಾಗಿದೆ. ಪ್ರೆಸೆಂಟ್ ಸ್ಟೇಟಸ್, ಈ ಪ್ರಸ್ತುತ ಮಾಹಿತಿ ಏನದ ಆ ಮಾಹಿತಿಯನ್ನು ಪಡೆಯಲು ಅಥವಾ ನಿರ್ದಿಷ್ಟ ವಿದ್ಯಮಾನಗಳ ಬಗ್ಗೆ ಅಧ್ಯಯನವನ್ನು ಮಾಡಲು ವಿವರಣಾತ್ಮಕ ಸಂಶೋಧನಾ ವಿಧಾನವನ್ನು ವಿನ್ಯಾಸಗೊಳಿಸಲಾಗುತ್ತದೆ. ಐತಿಹಾಸಿಕ ಸಂಶೋಧನೆಯಲ್ಲಿ ಜೀವನದ ಅನುಭವಗಳು ಮತ್ತು ಸಾಂಸ್ಕೃತಿಕ ಘಟನೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ವಿನ್ಯಾಸಗೊಳಿಸಲಾಗಿದೆ. ಜೀವನದ ಅನುಭವಗಳು, ಸೊ ಏನು ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಮತ್ತು ಸಾಂಸ್ಕೃತಿಕ ಘಟನೆಗಳು, ಕಲ್ಚರಲ್ ಇವೆಂಟ್ಸ್ಗಳ ಬಗ್ಗೆ ಸೊ ಏನಾದರೂ ಮಾಹಿತಿಯನ್ನು ಪಡಿಬೇಕಾಗಿತ್ತು ಅಥವಾ ಮಾಹಿತಿಯ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಬೇಕಾಗಿತ್ತಂದರೆ ನಾವು ಐತಿಹಾಸಿಕ ಸಂಶೋಧನಾ ವಿಧಾನದ ವಿನ್ಯಾಸವನ್ನು ತೆಗೆದುಕೊಳ್ಳುತ್ತೇವೆ. ವಿವರಣಾತ್ಮಕ ಸಂಶೋಧನೆಯಲ್ಲಿ ಮೂರನೇದ್ದು, ವಿವರಣಾತ್ಮಕ ಸಂಶೋಧನೆಯ ಉದ್ದೇಶವು ಸನ್ನಿವೇಶದಲ್ಲಿನ ಚಲಕಗಳು ಪರಿಸ್ಥಿತಿಗಳಿಗೆ ಸಂಬಂಧಿಸಿದಂತೆ ಏನು ಅಸ್ತಿತ್ವದಲ್ಲಿದೆ ಎಂಬುದನ್ನು ವಿವರಿಸುತ್ತದೆ. ಹಾಗಾಗಿ ಪ್ರೆಸೆಂಟ್ ಏನು ಅಸ್ತಿತ್ವದಲ್ಲಿದೆ ಅದನ್ನ ವಿವರಣೆಯನ್ನು ಮಾಡ್ತಕ್ಕಂಥದ್ದು ಯಾವುದು ಅಂದರೆ ವಿವರಣಾತ್ಮಕ ಸಂಶೋಧನಾ ವಿಧಾನ. ಇದರ ಪ್ರಮುಖ ಉದ್ದೇಶವೂ ಕೂಡ ಹಾಗೆ, ಅಂದರೆ ಸನ್ನಿವೇಶದಲ್ಲಿನ ಚಲಕಗಳು ಪರಿಸ್ಥಿತಿಗಳಿಗೆ, ಉದಾಹರಣೆಗಾಗಿ A1, B1, C1 ಡಿಸ್ಕ್ರಿಪ್ಟಿವ್ ಸ್ಟಡೀಸ್, ಸರ್ವೆ ಡಿಸ್ಕ್ರಿಪ್ಟಿವ್ ಸ್ಟಡೀಸ್ ಅಂತಹ ಗುಣಲಕ್ಷಣವನ್ನು ಹೊಂದಿರುವ ಸಂಶೋಧನಾ ಶೀರ್ಷಿಕೆಯನ್ನು ಸಂಶೋಧನಾಕಾರರು ಆಯ್ಕೆ ಮಾಡಿಕೊಂಡ ಸಂದರ್ಭದಲ್ಲಿ ಚಲಕಗಳ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅಥವಾ ಚಲಕಗಳ ಪರಿಸ್ಥಿತಿಗಳಿಗೆ ಸಂಬಂಧಿಸಿದಂತೆ ಏನು ಅಸ್ತಿತ್ವದಲ್ಲಿದೆ ಎಂಬುದನ್ನು ವಿವರಿಸಬೇಕಾಗಿತ್ತಂದರೆ ಸಂಶೋಧನಾಕಾರರು ವಿವರಣಾತ್ಮಕ ಸಂಶೋಧನೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅದೇ ಐತಿಹಾಸಿಕ ಸಂಶೋಧನೆಯಲ್ಲಿ ಅನುಭವದ ಆಳವನ್ನು ಅರ್ಥ ಮಾಡಿಕೊಳ್ಳಲು ವ್ಯಾಪಕವಾದ ವಿಧಾನವಾಗಿದ್ದು ಘಟನೆಗಳು ಏಕೆ ಹಾಗೆ ಇವೆ ಎಂಬುದರ ಬಗ್ಗೆ ನಮಗೆ ವಿವರಣೆಯನ್ನು ನೀಡುತ್ತದೆ. ಅನುಭವದ ಆಳವನ್ನು, ಉದಾಹರಣೆಗಾಗಿ ಸಾವಿತ್ರಿಬಾಯಿ ಫುಲೆ, ಎಜುಕೇಷನಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ಸಾವಿತ್ರಿಬಾಯಿ ಫುಲೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಾವು ಅಧ್ಯಯನವನ್ನು ಮಾಡಬೇಕಾಗಿತ್ತಪ್ಪ ಅಂದರೆ ಅನುಭವದ ಆಳವನ್ನು, ಸಾವಿತ್ರಿಬಾಯಿ ಫುಲೆ ರವರ ಅನುಭವದ ಆಳವನ್ನು ಅಥವಾ ಆ ಸನ್ನಿವೇಶದಲ್ಲಿ ಇರುವಂತಹ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಅಥವಾ ಆ ಜ್ಞಾನವನ್ನು ಮುಂದಿನ ಕಂಟೆಕ್ಸ್ಟ್, ಭವಿಷ್ಯತ್ತಿನ ಸನ್ನಿವೇಶಕ್ಕೆ ಹೊಂದಿಕೆ ಮಾಡುವುದಾದರೆ ಅಥವಾ ಆ ಘಟನೆಗಳು ಏಕೆ ಹಾಗೆ ಇವೆ. ನೋಡಿ, ನಾವು ಹೇಗೆ ಹೇಳ್ತಾ ಇದ್ದೀವಪ್ಪ ಅಂದರೆ ಫಾತಿಮಾ ಶೇಖ್ ಆ್ಯಂಡ್ ಸಾವಿತ್ರಿಬಾಯಿ ಫುಲೆ, ಪ್ರಪ್ರಥಮ ಭಾರತದ ಮಹಿಳಾ ಶಿಕ್ಷಕಿಯ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಪ್ರಪ್ರಥಮ ಮುಸ್ಲಿಂ ಸಮುದಾಯದ ಮಹಿಳಾ ಶಿಕ್ಷಕಿಯಾಗಿ ಫಾತಿಮಾ ಶೇಖ್ ರವರನ್ನು ಕುರಿತು ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಅವರ ಶೈಕ್ಷಣಿಕ ಕೊಡುಗೆಗಳು ಯಾವ ರೀತಿಯಾಗಿದ್ದಾವೆ ಅಥವಾ ಆಗಿನ ಕಾಲಘಟ್ಟದಲ್ಲಿ ಶೈಕ್ಷಣಿಕ ಘಟನೆಗಳು ಏನೆಲ್ಲ ನಡೆದವು ಅಥವಾ ಅವು ಏಕೆ ಹಾಗೆ ಇದ್ದವು ಎಂಬುದರ ಬಗ್ಗೆ ನಮಗೆ ಅಧ್ಯಯನ ಮಾಡಬೇಕಾಗಿತ್ತಪ್ಪ ಅಂತಂದರೆ ಐತಿಹಾಸಿಕ ಸಂಶೋಧನಾ ವಿಧಾನವನ್ನು ಸಂಶೋಧಕರು ಅನ್ವಯ ಮಾಡಿಕೊಂಡು ಫಲಿತಾಂಶವನ್ನು ಕಂಡುಕೊಳ್ಳುವುದು. ಇನ್ನು ನಾಲ್ಕನೇದು, ವಿವರಣಾತ್ಮಕ ಸಂಶೋಧನೆಯಲ್ಲಿ ವರ್ತನೆಯ ವಿಜ್ಞಾನಗಳಲ್ಲಿ ವಿವರಣಾತ್ಮಕ ಸಂಶೋಧನಾ ವಿಧಾನವು ಸೂಕ್ತವಾಗಿದೆ. ಬಿಹೇವಿಯರಲ್ ಸೈನ್ಸ್, ವರ್ತನಾ ವಿಜ್ಞಾನಗಳಲ್ಲಿ ವಿವರಣಾತ್ಮಕ ಅತ್ಯಂತ ಹೆಚ್ಚು ಸಮಂಜಸವಾಗಿರ್ತಕ್ಕಂಥ ವಿವರಣಾತ್ಮಕ ಸಂಶೋಧನಾ ವಿಧಾನ ಅಂತ ಹೇಳಿ ಕರೆಯುತ್ತೇವೆ. ಅಂದರೆ ವರ್ತನೆಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಇನ್ನು ಐತಿಹಾಸಿಕ ಸಂಶೋಧನೆಯಲ್ಲಿ ಭವಿಷ್ಯದ ವಿಜ್ಞಾನಗಳಲ್ಲಿ ಐತಿಹಾಸಿಕ ಸಂಶೋಧನಾ ವಿಧಾನವು ಸೂಕ್ತವಾಗಿದೆ. ಫ್ಯೂಚರ್ ಸೈನ್ಸ್, ಹಿಂದಿನ ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥ ಶೈಕ್ಷಣಿಕ ಪದ್ಧತಿ ಅಥವಾ ಶೈಕ್ಷಣಿಕ ನೀತಿಗಳು ಏನೆಲ್ಲ ಬದಲಾವಣೆಗಳನ್ನು ತಂದವು ಮತ್ತು ಮುಂದೆ ಏನೆಲ್ಲ ಬದಲಾವಣೆಗಳು ಆದವು ಎಂಬುದನ್ನು ಕುರಿತು ಅಧ್ಯಯನ ಮಾಡಲು ಫ್ಯೂಚರ್ ಸೈನ್ಸ್, ಮುಂದಿನ ಭವಿಷ್ಯತ್ ವಿಜ್ಞಾನಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಬಹುದು ಅನ್ನುವುದನ್ನು ನಾವು ಅಧ್ಯಯನ ಮಾಡಬೇಕಾಗಿದ್ದರೆ ಐತಿಹಾಸಿಕ ಸಂಶೋಧನಾ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ವಿವರಣಾತ್ಮಕ ಸಂಶೋಧನಾ ವಿಧಾನದ ಹಂತಗಳು ಅಥವಾ ಪ್ರೊಸೆಸ್ ಆಫ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಮೆಥಡ್, ವಿವರಣಾತ್ಮಕ ವಿಧಾನವನ್ನು ಆಯ್ಕೆ ಮಾಡಿಕೊಂಡಾಗ ಈ ಹಂತಗಳನ್ನು ಪಾಲನೆ ಮಾಡಬೇಕಾಗುತ್ತದೆ.
ಮೊದಲನೆಯಾಗಿದೆ ಸಮಸ್ಯೆಯ ಆಯ್ಕೆ. ಸಂಶೋಧನಾಕಾರರು ಸೂಕ್ತವಾದ ಸಮಂಜಸವಾದ ಸಂಶೋಧನಾ ಆಯ್ಕೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಡಿಸ್ಕ್ರಿಪ್ಟಿವ್ ಮೆಥಡ್ ರಿಲೇಟೆಡ್ ಸೆಲೆಕ್ಷನ್ ಆಫ್ ದಿ ಪ್ರಾಬ್ಲಮ್. ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಳ್ಳುವ ಪೂರ್ವದಲ್ಲಿ ಸಂಶೋಧನಾಕಾರರು ತಮ್ಮ ಮನಸ್ಸಿನಲ್ಲಿ ಅಥವಾ ತಮ್ಮ ಬುದ್ಧಿಮತ್ತೆಯಲ್ಲಿ ಒಂದು ಸ್ಪಷ್ಟವಾದ ಸಂಶೋಧನೆಯ ವಿವರಣಾತ್ಮಕ ಸಂಶೋಧನೆಯ ನೀಲನಕ್ಷೆಯನ್ನು ಹಾಕಿಕೊಳ್ಳಬೇಕಾಗುತ್ತದೆ. ನಾನು ಯಾವ ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಆ ಸಮಸ್ಯೆಯ ಸ್ವಭಾವ ಏನಾಗಿದೆ, ಆ ಸಮಸ್ಯೆಗೆ ಬೇಕಾಗಿರ್ತಕ್ಕಂಥ ಸಾಧನಗಳು ಯಾವುವು, ಆ ಸಮಸ್ಯೆಗೆ ದತ್ತಾಂಶಗಳನ್ನು ನಾನು ಹೇಗೆ ಆಯ್ಕೆ ಮಾಡಿಕೊಳ್ಳಬೇಕು, ಆ ದತ್ತಾಂಶದಿಂದ ಬರುವ ಫಲಿತಾಂಶ ಯಾವ ರೀತಿಯಾಗಿರುತ್ತದೆ, ಇವು ಎಲ್ಲವುಗಳನ್ನು ಪೂರ್ವ ನಿರ್ಧರಿತವಾಗಿ ಸಂಶೋಧನಾಕಾರರು ನಿರ್ಧರಿಸಿಕೊಂಡು ತಮ್ಮ ಮನಸ್ಸಿನಲ್ಲಿ ಅಥವಾ ತಮ್ಮ ಬುದ್ಧಿಮತ್ತೆಯಲ್ಲಿ ಇವು ಎಲ್ಲವುಗಳನ್ನು ತಿಳಿದುಕೊಂಡು ಸಮಸ್ಯೆಯ ಆಯ್ಕೆಯನ್ನು ಮಾಡಬೇಕಾಗುತ್ತದೆ. ಉದಾಹರಣೆಗಾಗಿ ಒಬ್ಬ ಸಂಶೋಧಕರು ಉತ್ತಮ ಸಮಸ್ಯೆಯ ಆಯ್ಕೆ ಮಾಡಿಕೊಳ್ಳುವುದು ಹೇಗೆಂದರೆ, ಅಂದರೆ ಹಿಂದೆ ಆಗಿ ಹೋಗಿರುವ ಸಂಶೋಧನಾ ಬಗ್ಗೆ ಅಧ್ಯಯನವನ್ನು ಮಾಡುತ್ತಾ ಹೋಗುವುದು, ಆ ಸಂಶೋಧನೆಯಲ್ಲಿ ಬಂದಂಥ ಫಲಿತಾಂಶಗಳನ್ನು ಆಳವಾಗಿ ಅಧ್ಯಯನವನ್ನು ಮಾಡುವುದು, ಆ ಫಲಿತಾಂಶವು ಹೇಗೆ ಯಾಕೆ ಹೀಗೆ ಬಂದಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅಂದಾಗ ಮಾತ್ರ ಸಂಶೋಧನಾಕಾರರು ಉತ್ತಮ ಸಂಶೋಧನಾ ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಳ್ಳಲು ಸೂಕ್ತವಾಗುತ್ತದೆ. ಇನ್ನು ಆ ಸಮಸ್ಯೆಗೆ ಅನುಗುಣವಾಗಿ ಒಂದು ಹೇಳಿಕೆಯನ್ನು ನೀಡುವುದು, ಸ್ಟೇಟ್ಮೆಂಟ್ ಆಫ್ ದಿ ಪ್ರಾಬ್ಲಮ್, ಆ ಸಮಸ್ಯೆಯ ಹೇಳಿಕೆಯನ್ನು ನೀಡುವುದು. ಸಮಸ್ಯೆಯ ಹೇಳಿಕೆಗೆ ಅನುಗುಣವಾಗಿ ಪ್ರಾಕಲ್ಪನೆಗಳನ್ನು ರಚಿಸಿಕೊಳ್ಳುವುದು ಮೂರನೇ ಹಂತ ಇದಾಗಿದೆ. ಫಾರ್ಮುಲೇಷನ್ ಆಫ್ ಹೈಪೋಥೆಸಿಸ್. ಪ್ರಾಕಲ್ಪನೆಗಳನ್ನು ಸಂಶೋಧನಾಕಾರರು ಯಾವಾಗಲೂ ಸಮಸ್ಯೆಯ ಉದ್ದೇಶಗಳಿಗೆ ಅನುಗುಣವಾಗಿ ರಚಿಸಿಕೊಳ್ಳುವುದಾಗಿದೆ. ಪ್ರಾಕಲ್ಪನೆಗಳಿಗೆ ಅನುಗುಣವಾಗಿ ಅಥವಾ ಸಮಸ್ಯೆಯ ಶೀರ್ಷಿಕೆಗೆ ಅನುಗುಣವಾಗಿ ಮುಂದಿನ ಹಂತ ಸಾಗುತ್ತದೆ. ಸಾಧನಗಳ ಆಯ್ಕೆ ಅಥವಾ ಅಭಿವೃದ್ಧಿ ಅಥವಾ ಬೆಳವಣಿಗೆ. ಸೆಲೆಕ್ಷನ್ ಆರ್ ಡೆವಲಪ್ಮೆಂಟ್ ಆಫ್ ಟೂಲ್ಸ್. ಶೀರ್ಷಿಕೆ ಯಾವ ಸಾಧನವನ್ನು ಬಯಸುತ್ತದೆ ಅಥವಾ ಸಂಶೋಧನಾಕಾರರು ಪೂರ್ವ ನಿಯೋಜಿತವಾಗಿ ಅಥವಾ ಪೂರ್ವ ನಿರ್ಧರಿತವಾಗಿ ಸಾಧನಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಮುಂದಿನ ಹಂತ ಸ್ಯಾಂಪಲ್ ಸೆಲೆಕ್ಷನ್, ನಮೂನೆ ಪ್ರತಿಚಯನ ಆಯ್ಕೆ. ಸಂಶೋಧನಾಕಾರರು ಸಮಷ್ಟಿಯಿಂದ ಯಾವ ತೆರನಾಗಿರ್ತಕ್ಕಂತಹ ನಮೂನೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅದು ಯಾದೃಚ್ಛಿಕ ನಮೂನೆನ ಅಥವಾ ಕ್ಲಸ್ಟರ್ ಸ್ಯಾಂಪಲ್, ಗುಂಪು ಪ್ರತಿಚಯನ. ಅಂದರೆ ನಮ್ಮ ಸಂಶೋಧನೆಗೆ ಬೇಕಾಗಿರ್ತಕ್ಕಂತಹ ನಮೂನೆ ಅಥವಾ ಸ್ಯಾಂಪಲ್ ಪ್ರತಿಚಯನ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅದನ್ನು ನಿರ್ಧರಿಸುವುದು. ನಮೂನೆ ಆಯ್ಕೆ ಮಾಡಿಕೊಂಡ ನಂತರ ದತ್ತಾಂಶದ ಸಂಗ್ರಹ. ನೋಡಿ, ಸಾಧನಗಳನ್ನು ಆಯ್ಕೆ ಮಾಡಿದ್ದೇವೆ ಅಥವಾ ಸಾಧನಗಳು ಸಂಶೋಧನಾಕಾರರಿಗೆ ಅವೈಲೇಬಲ್ ಇಲ್ಲ, ದೊರೆಯದೆ ಸಂದರ್ಭದಲ್ಲಿ ಸಂಶೋಧನಾಕಾರರು ನಿರ್ದಿಷ್ಟವಾಗಿರತಕ್ಕಂತಹ ಸಂಶೋಧನಾ ಸಾಧನಗಳನ್ನು ತಾವೇ ತಯಾರಿಸಿಕೊಂಡು ಅದರ ಮೂಲಕ ದತ್ತಾಂಶಗಳ ಸಂಗ್ರಹಣೆಯನ್ನು ಮಾಡುವುದಾಗಿದೆ. ಅಂದರೆ ಸಂಶೋಧನಾಕಾರರು ಪ್ರತಿಚಯನ ತೆಗೆದುಕೊಂಡಂಥ ನಂತರ ನಮೂನೆಗೆ ಟೂಲನ್ನು ಕೊಟ್ಟು ದತ್ತಾಂಶವನ್ನು ಸಂಗ್ರಹಣೆ ಮಾಡಿಕೊಳ್ಳುವ ಹಂತ ಇದಾಗಿದೆ. ಇನ್ನು ದತ್ತಾಂಶದ ವಿಶ್ಲೇಷಣೆ ಮತ್ತು ವ್ಯಾಖ್ಯಾನ, ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಡೇಟಾ. ಸಂಗ್ರಹಿಸಿದ ದತ್ತಾಂಶವನ್ನು ಒಂದು ವೈಜ್ಞಾನಿಕ ಪದ್ಧತಿಗೆ ಅನುಗುಣವಾಗಿ ವಿಶ್ಲೇಷಣೆಯನ್ನು ಮಾಡುತ್ತಾ ಹೋಗುವುದು. ವೈಜ್ಞಾನಿಕವಾಗಿ, ತಾರ್ಕಿಕವಾಗಿ, ಗಣಿತಶಾಸ್ತ್ರದ ಪದ್ಧತಿಗೆ ಅನುಗುಣವಾಗಿ ಸಂಗ್ರಹಿಸಿದ ದತ್ತಾಂಶವನ್ನು ವ್ಯವಸ್ಥಿತವಾಗಿ ವಿಶ್ಲೇಷಣೆಯನ್ನು ಮಾಡಿದ ನಂತರ ವ್ಯಾಖ್ಯಾನವನ್ನು ನೀಡಬೇಕಾಗುತ್ತದೆ. ಅಂದರೆ ಫಲಿತಾಂಶ ಏನು ಬಂತು ಅದನ್ನು ವ್ಯಾಖ್ಯಾನಿಸುವುದು. ಮುಂದಿನ ಹಂತ ಫಲಿತಾಂಶಗಳು ಅಥವಾ ತೀರ್ಮಾನಗಳು, ಫೈಂಡಿಂಗ್ಸ್ ಆ್ಯಂಡ್ ಕನ್ಕ್ಲೂಷನ್. ಒಟ್ಟು ಸಂಶೋಧನೆಯ ಸಾರವನ್ನು ಅಥವಾ ಸಾರಾಂಶವನ್ನು, ಫೈಂಡಿಂಗ್ಸ್ ಅಂದರೆ ಕಂಡುಕೊಂಡಿರ್ತಕ್ಕಂತಹ ಫಲಿತಾಂಶಗಳನ್ನು ದಾಖಲಿಸುವುದು, ಫಲಿತಾಂಶಗಳನ್ನು ಹೇಳುವುದು, ತೀರ್ಮಾನಗಳನ್ನು ಹೇಳುವುದು. ಇನ್ನು ಮುಂದಿನ ಮತ್ತು ಕೊನೆಯ ಹಂತ ವರದಿ ತಯಾರಿಸುವುದು, ಪ್ರಿಪೇರಿಂಗ್ ಆಫ್ ದಿ ರಿಪೋರ್ಟ್. ಏನು ಸಂಶೋಧನೆಯಿಂದ ಬಂದಂಥ ಒಟ್ಟು ಫಲಿತಾಂಶದ ಒಂದು ಸಾರಾಂಶ ಘಟ್ಟ ಹಿಡ್ಕೊಂಡು
ಅಥವಾ ಪ್ರಾರಂಭದಿಂದ ಹಿಡ್ಕೊಂಡು ಅಂತಿಮವರೆಗೆ ಏನು ಬಂದಿದೆ, ಉತ್ತರ ಏನು ಕಂಡುಕೊಂಡಿದ್ದಾರೆ ಸಂಶೋಧನಾಕಾರರು, ಅದನ್ನು ದಾಖಲಾತಿಗೊಳಿಸುವುದು, ಅದನ್ನು ವರದಿ ಮಾಡುವುದು. ಇನ್ನು ಐತಿಹಾಸಿಕ ಸಂಶೋಧನೆಯಲ್ಲಿ ಹಂತಗಳು. ಸಂಶೋಧನಾ ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಳ್ಳುವುದು. ಇದರಲ್ಲಿ ಕೂಡ ವಿವರಣಾತ್ಮಕ ವಿಧಾನಕ್ಕಿಂತ ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥ ಹಂತಗಳನ್ನು ನಾವು ಕಾಣುತ್ತೇವೆ. ಏಕೆಂದರೆ ಈ ವಿಧಾನದ ಅಧ್ಯಯನದ ಸ್ವರೂಪ ಆ ವಿಧಾನಕ್ಕಿಂತ ಸ್ವಲ್ಪ ಭಿನ್ನವಾಗಿರುತ್ತದೆ. ಸಂಶೋಧನಾ ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಳ್ಳುವುದು ಒಂದು ನಿರ್ದಿಷ್ಟ ಪ್ರಶ್ನೆ ಅಥವಾ ಆಸಕ್ತಿಯ ವಿಷಯವನ್ನು ಗುರುತಿಸುವ ಮೂಲಕ ಪ್ರಾರಂಭ ಆಗ್ತಾ ಇದೆ. ಯಾವ ಹಿಸ್ಟಾರಿಕಲ್ ರಿಸರ್ಚ್, ಯಾವ ಪಾಸ್ಟ್ ಇವೆಂಟ್ಸ್ ಅಂದರೆ ಯಾವ ಏರಿಯಾ, ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಐತಿಹಾಸಿಕ ಸಂಶೋಧನೆಯಲ್ಲಿ. ಅದು ಬೋಧನಾ ಕ್ಷೇತ್ರ ಇದೆನಾ, ಅಥವಾ ಕಲಿಕಾ ಕ್ಷೇತ್ರ ಇದೆನಾ, ಅಥವಾ ಆಗಿನ ಶೈಕ್ಷಣಿಕ ಪದ್ಧತಿಯ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಾ, ಅಥವಾ ಒಂದು ಸಂಸ್ಥೆಯ ಐತಿಹಾಸಿಕ ಸಾಧನೆಯ ಬಗ್ಗೆ ಕುರಿತು ಅಧ್ಯಯನವನ್ನು ಮಾಡ್ತಾ ಇದೆನಾ ಈ ಸಮಸ್ಯೆ. ಸೊ ಇವೆಲ್ಲವುಗಳಿಗೆ ಅನುಗುಣವಾಗಿ ಒಂದು ನಿರ್ದಿಷ್ಟ ಪ್ರಶ್ನೆ ಅಥವಾ ಆಸಕ್ತಿಯ ವಿಷಯವನ್ನು ಗುರುತಿಸುವುದು ಸಂಶೋಧನಾಕಾರರು ಪ್ರಾರಂಭದಲ್ಲಿ ಇದನ್ನು ಮಾಡಬೇಕಾಗುತ್ತದೆ. ಆ ಸಂಶೋಧನಾ ಸಮಸ್ಯೆಗೆ ಅನುಗುಣವಾಗಿ ಸಾಹಿತ್ಯ ವಿಮರ್ಶೆಯನ್ನು ನಡೆಸುವುದು, ಪ್ರಸ್ತುತ ಜ್ಞಾನದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು, ಸಾಹಿತ್ಯ ವಿಮರ್ಶೆಯನ್ನು ಮಾಡಿಕೊಳ್ಳುವುದು ಸಂಶೋಧನಾಕಾರರು, ಮತ್ತು ಅಂತರವನ್ನು ಗುರುತಿಸುವ ಸಂಶೋಧನಾ ವಿಷಯಕ್ಕೆ ಸಂಬಂಧಿಸಿದ ಅಸ್ತಿತ್ವದಲ್ಲಿ ಇರುವ ಸಾಹಿತ್ಯವನ್ನು ಪರಿಶೀಲಿಸುವುದು. ಪ್ರಸ್ತುತ ಏನು ಅದರ ಸಾಹಿತ್ಯವನ್ನು ವೆರಿಫಿಕೇಶನ್ ಮಾಡಿಕೊಳ್ಳುವುದು. ಇನ್ನು ಮುಂದಿನ ಹಂತ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಮೂಲಗಳು, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸೋರ್ಸಸ್. ಶೈಕ್ಷಣಿಕ ಸಂಶೋಧನಾ ವಿಧಾನದಲ್ಲಿ ಇದು ಅತ್ಯಂತ ಪ್ರಾಮುಖ್ಯವಾಗಿರತಕ್ಕಂಥ ಹಂತ ಎಂದು ಕರೆಯುತ್ತೇವೆ. ಬಿಕಾಸ್ ಬೇಸ್ಡ್ ಆನ್ ಸೋರ್ಸಸ್ ಅಂದರೆ ಆ ಮೂಲಗಳಿಗೆ ಅನುಗುಣವಾಗಿ ಸಂಶೋಧನಾಕಾರರು ಇದರಲ್ಲಿ ಮಾಹಿತಿಯನ್ನು ಕಲೆ ಹಾಕುತ್ತಾರೆ. ನೋಡಿ, ಸಂಶೋಧನೆಯನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಇವುಗಳ ಬಗ್ಗೆ ಸಂಶೋಧನಾಕಾರರು ಹೆಚ್ಚು ಜಾಗ್ರತೆಯನ್ನು ವಹಿಸಬೇಕಾಗುತ್ತದೆ. ನಮಗೆ ಏನು ಅವೈಲೇಬಲ್ ಸೋರ್ಸಸ್, ಪ್ರೈಮರಿ ಸೋರ್ಸಸ್ ಏನಿದೆ, ಸೆಕೆಂಡ್ರಿ ಸೋರ್ಸಸ್ ಏನಿದೆ, ಅದು ಹೀಗೆ ಯಾಕಾಗಿದೆ, ಇದು ಮುಂದೆ ಏನು ಆಗುತ್ತದೆ, ಭವಿಷ್ಯತ್ ಮುಂದೆ ಏನು ಆಗುತ್ತದೆ ಅಥವಾ ಏನು ಆಗಬಹುದು ಅನ್ನುವುದನ್ನು ಕಂಡುಕೊಳ್ಳಲಿಕ್ಕೆ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಸೋರ್ಸಸ್ ಆರ್ ಮೋರ್ ಇಂಪಾರ್ಟೆಂಟ್ ಇನ್ ದಿಸ್ ರಿಸರ್ಚ್ ಮೆಥಡ್. ಲೇಖನಗಳು, ಪತ್ರಗಳು, ದಿನಚರಿಗಳು, ಅಧಿಕೃತ ದಾಖಲೆಗಳು, ಛಾಯಾಚಿತ್ರಗಳು, ಪುಸ್ತಕಗಳು, ಸಂದರ್ಭವನ್ನು ಒದಗಿಸುವ ಲೇಖನಗಳಾಗಿರ್ಬೋದು ಮತ್ತು ಶೈಕ್ಷಣಿಕ ವಿಮರ್ಶೆಗಳು ಇತ್ಯಾದಿಗಳು, ಇವು ಎಲ್ಲವುಗಳನ್ನು ಕೂಲಂಕುಷವಾಗಿ ಸಂಶೋಧನಾಕಾರರು ಪರಿಶೀಲಿಸುವುದು ಅಥವಾ ಅವುಗಳ ಆಧಾರದ ಮೇಲೆ ತಮ್ಮ ಸಂಶೋಧನೆಯ ಫಲಿತಾಂಶವನ್ನು ಕಂಡುಕೊಳ್ಳುವುದಾಗಿದೆ. ದತ್ತಾಂಶ ಸಂಗ್ರಹಣೆ ಮುಂದಿನ ಹಂತ. ಗುರುತಿಸಲಾದ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಮೂಲಗಳನ್ನು ಸಂಗ್ರಹಿಸುವುದು. ಐಡೆಂಟಿಫಿಕೇಶನ್ ಆಫ್ ದಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸೋರ್ಸಸ್ ಆ್ಯಂಡ್ ದೆನ್ ಕಲೆಕ್ಟ್. ನಂತರ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಸಂಗ್ರಹಣೆಯು ಈ ಶೈಕ್ಷಣಿಕ ಸಂಶೋಧನಾ ವಿಧಾನದಲ್ಲಿ ದತ್ತಾಂಶದ ಸಂಗ್ರಹಣೆಯು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಏಕೆಂದರೆ ಸಂಶೋಧನಾಕಾರರು ಖುದ್ದಾಗಿ ಘಟನೆ ನಡೆದ ಸ್ಥಳಗಳಿಗೆ ಹೋಗಿ ಭೇಟಿ ನೀಡಿ ದತ್ತಾಂಶಗಳನ್ನು ಸಂಗ್ರಹಿಸಿಕೊಳ್ಳುವುದು. ಲೇಖನಗಳಾಗಿರ್ಬೋದು, ಶೈಕ್ಷಣಿಕ ವಿಮರ್ಶೆಗಳಾಗಿರ್ಬೋದು, ಅವರು ಮ್ಯೂಸಿಯಮ್ಸ್, ವಸ್ತು ಸಂಗ್ರಹಾಲಯಗಳಾಗಿರ್ಬೋದು, ಗ್ರಂಥಾಲಯಗಳಾಗಿರ್ಬೋದು, ಅವರು ಕಲಿತಂಥ ಶಾಲೆಗಳಿಗೆ ಭೇಟಿ ನೀಡುವುದಾಗಿರ್ಬೋದು. ಅಂದರೆ ನಾವು ಯಾವ ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಂಡೀವಿ. ಉದಾಹರಣೆಗಾಗಿ ನಾನು ಮೊದಲೇ ಹೇಳಿದಂತೆ ಸಾವಿತ್ರಿಬಾಯಿ ಫುಲೆ ಆ್ಯಂಡ್ ಫಾತಿಮಾ ಶೇಖ್ ಅವರು ಜನ್ಮಸ್ಥಳಗಳಿಗೆ ಹೋಗುವುದು, ಭೇಟಿ ನೀಡುವುದು. ಅಲ್ಲಿ ಇರ್ತಕ್ಕಂಥ ಎಲ್ಲ ಘಟನೆಗಳನ್ನು ಸಂಶೋಧನಾಕಾರರು ಸೂಕ್ಷ್ಮವಾಗಿ ಅವಲೋಕನವನ್ನು ಮಾಡಿ ಆ ಸಂಸ್ಥೆಯು ಸಂಗ್ರಹಿಸಿರುವ ಪುರಾವೆಗಳನ್ನು ಒಂದು ನಕಲು ಪ್ರತಿಯಾಗಿ ತೆಗೆದುಕೊಳ್ಳುವುದು, ಅವುಗಳನ್ನು ಸಂಗ್ರಹಿಸುವುದು. ಮುಂದಿನ ಹಂತ ಮೂಲಗಳನ್ನು ವಿಶ್ಲೇಷಿಸುವುದು, ಅನಾಲಿಸಿಸ್ ಆಫ್ ಸೋರ್ಸಸ್. ಸಂಗ್ರಹಿಸಿದ ದತ್ತಾಂಶವನ್ನು ವಿಮರ್ಶಾತ್ಮಕವಾಗಿ ಪರೀಕ್ಷಿಸುವುದು. ನೋಡಿ, ಸಂಶೋಧನಾಕಾರರು ಸಂಗ್ರಹಿಸುವ ದತ್ತಾಂಶಗಳನ್ನು ಕೂಲಂಕುಷವಾಗಿ, ವೈಜ್ಞಾನಿಕವಾಗಿ, ಕ್ರಮಬದ್ಧವಾಗಿ, ನಿಖರವಾಗಿ ವಿಶ್ಲೇಷಣೆಯನ್ನು ಮಾಡಬೇಕಾಗುತ್ತದೆ.
ವಿಶ್ಲೇಷಣೆಯನ್ನು ಮಾಡಿದರೆ ಮಾತ್ರ ಉತ್ತಮ ಸಂಶೋಧನಾ ಫಲಿತಾಂಶಗಳು ಬರಲಿಕ್ಕೆ ಸಾಧ್ಯವಾಗುತ್ತದೆ. ಮುಂದಿನ ಹಂತ ಸಂಶೋಧನೆಯ ಫಲಿತಾಂಶಗಳನ್ನು ಅರ್ಥೈಸುವುದು. ವಿಶ್ಲೇಷಣೆಯ ಆಧಾರದ ಮೇಲೆ ದತ್ತಾಂಶದ ವ್ಯಾಖ್ಯಾನವನ್ನು ಅಭಿವೃದ್ಧಿಪಡಿಸುವುದು. ಏನು ದತ್ತಾಂಶದ ವ್ಯಾಖ್ಯಾನಗಳನ್ನು ನೀಡ್ತಾ ಹೋಗೋದು. ಏನು ವಿಶ್ಲೇಷಣೆ ಮಾಡಿದ ನಂತರ ಏನು ಫಲಿತಾಂಶ ಬರ್ತಾ ಇದೆ ಆ ದತ್ತಾಂಶಗಳನ್ನು ವ್ಯಾಖ್ಯಾನವನ್ನು ನೀಡಬೇಕಾಗತ್ತೆ ಅಥವಾ ವ್ಯಾಖ್ಯಾನವನ್ನು ಅಭಿವೃದ್ಧಿಪಡಿಸುವುದಾಗಿದೆ. ಮುಂದಿನ ಹಂತ ಸಂದರ್ಭೋಚಿತಗೊಳಿಸುವುದು. ಇದೇ ಸ್ಪಷ್ಟವಾದ ಕಾರಣ ಅಂತ ಹೇಳಿ ನಿರ್ಧರಿಸುವುದು. ಐತಿಹಾಸಿಕ ಪಾಂಡಿತ್ಯ ದೊಡ್ಡ ಚೌಕಟ್ಟಿನೊಳಗೆ ಸಂಶೋಧನೆಯನ್ನು ಅಸ್ತಿತ್ವದಲ್ಲಿರುವ ನಿರೂಪಣೆಗಳು ಮತ್ತು ವ್ಯಾಖ್ಯಾನಗಳಿಗೆ ಹೇಗೆ ಸಂಬಂಧಿಸಿದೆ ಎಂಬುದನ್ನು ಚರ್ಚಿಸುವುದು. ಸಂದರ್ಭಕ್ಕೆ ಅನುಸಾರವಾಗಿ ಒಂದು ಐತಿಹಾಸಿಕ ಪಾಂಡಿತ್ಯ, ಹಿಸ್ಟಾರಿಕಲ್ ನಾಲೆಜ್, ಒಂದು ದೊಡ್ಡ ಚೌಕಟ್ಟಿನೊಳಗೆ ಸಂಶೋಧನಾಕಾರರು ಸಂಶೋಧನೆಯನ್ನು ಅಸ್ತಿತ್ವದಲ್ಲಿರುವ ನಿರೂಪಣೆಗಳು ಮತ್ತು ವ್ಯಾಖ್ಯಾನಗಳಿಗೆ ಹೇಗೆ ಸಂಬಂಧಿಸಿದೆ ಎಂಬುದನ್ನು ಚರ್ಚಿಸುವುದು. ಹೇಗಾಯಿತು ಇದು ಸಂದರ್ಭೋಚಿತ? ಹೀಗಾಗಲಿಕ್ಕೆ ಕಾರಣ ಏನು ಅಥವಾ ಸನ್ನಿವೇಶಗಳು ಏನು ಅಥವಾ ಏಕೆ ಇದು ಹೀಗೆ ಆಯಿತು? ನೋಡಿ, ಅಂದಿನ ಕಾಲಘಟ್ಟದಲ್ಲಿ ಸಾವಿತ್ರಿಬಾಯಿ ಫುಲೆರವರು ಮಹಿಳೆಯರಿಗೆ ಶಿಕ್ಷಣವನ್ನು ನೀಡುವುದು ಒಂದು ದೊಡ್ಡ ಸವಾಲಿನ ಕೆಲಸ. ಏಕೆ ಅವರು ಆ ನಿರ್ಧಾರವನ್ನು ತೆಗೆದುಕೊಂಡಿರಬಹುದು? ಸಂದರ್ಭ ಏಕೆ ಹಾಗೆ ಬಂದಿರಬಹುದು? ಅದನ್ನು ಕೂಲಂಕುಷವಾಗಿ ಸಂದರ್ಭೋಚಿತಗೊಳಿಸುವುದು. ಆ ಸನ್ನಿವೇಶದಲ್ಲಿರ್ತಕ್ಕಂಥ ಘಟನೆಗಳನ್ನು, ಅವರ ಪತಿಯವರು ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸಾಥನ್ನು ನೀಡಿದರು ನೋಡಿ, ಅವರಿಗೆ ಫಾತಿಮಾ ಶೇಖರ್ ಅವರು ಯಾವ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟರು, ಸಹಕಾರವನ್ನು ಕೊಡಲಿಕ್ಕೆ ಸಂದರ್ಭ ಯಾವ ರೀತಿಯಾಗಿ ಇರಬಹುದು, ಸಂದರ್ಭೋಚಿತಗೊಳಿಸುವುದು. ಇವು ಎಲ್ಲವುಗಳನ್ನು ಸಂಶೋಧನಾಕಾರರು ಸೂಕ್ಷ್ಮವಾಗಿ ಸಂದರ್ಭೋಚಿತಗೊಳಿಸುವುದಾಗಿದೆ. ವರದಿಯನ್ನು ತಯಾರಿಸುವುದು. ಬರಿತಾ ಹೋಗ್ತಾರೆ ಸಂಶೋಧನಾಕಾರರು ವರದಿಯನ್ನು. ಆ ಸಂದರ್ಭ ಹೀಗಿರ್ಬೋದು, ಎವಿಡೆನ್ಸ್ ಇಟ್ಕೊಂಡೇ ಬರಿತಾ ಹೋಗ್ತಾರೆ. ಆ ಸಂದರ್ಭ ಹೇಗೆ ಇತ್ತು, ಆದ ಕಾರಣದಿಂದ ಅಥವಾ ಆದ್ದರಿಂದ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡಲು ಸಾವಿತ್ರಿಬಾಯಿ ಫುಲೆರವರು ಪಣ ತೊಟ್ಟರು ಎಂದು ವ್ಯಾಖ್ಯಾನಿಸುವುದು. ಅದನ್ನು ವರದಿ ಮಾಡುವುದು, ಪರಿಶೀಲಿಸುವುದು ಮತ್ತು ಪರಿಷ್ಕರಿಸುವುದು. ನೋಡಿ, ಮುಂದಿನ ಹಂತ ಪರಿಶೀಲನೆ ಮಾಡಬೇಕಾಗತ್ತೆ. ವ್ಯಾಖ್ಯಾನ ಮಾಡಿದ ನಂತರ ಪರಿಶೀಲನೆಯನ್ನು ಮಾಡುವುದು ಮತ್ತು ಪರಿಷ್ಕರಿಸುವುದು. ವರದಿಯನ್ನು ರಚಿಸಿದ ನಂತರ ಸ್ಪಷ್ಟತೆ ಮತ್ತು ಸಮಗ್ರತೆಗಾಗಿ ಅದನ್ನು ಪರಿಶೀಲಿಸಿ ಅದನ್ನು ಪರಿಶೀಲನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಸಂಶೋಧನಾಕಾರರು. ಇನ್ನು ಮುಂದಿನ ಹಂತ ಫಲಿತಾಂಶಗಳನ್ನು ಪ್ರಕಟಿಸುವುದು. ಏನು ಫಲಿತಾಂಶ ಬಂತು ಆ ಫಲಿತಾಂಶವನ್ನು ಪ್ರಕಟಿಸುವುದು. ವಿದ್ವತ್ಪೂರ್ಣ ಪ್ರವಚನಕ್ಕೆ ಕೊಡುಗೆ ನೀಡಲು ಶೈಕ್ಷಣಿಕ ನಿಯತಕಾಲಿಕೆಗಳು, ಸಮ್ಮೇಳನಗಳು, ಪ್ರಸ್ತುತಿಗಳು ಅಥವಾ ಸಮುದಾಯ ವೇದಿಕೆಗಳಲ್ಲಿ ಪ್ರಕಟಣೆಯ ಮೂಲಕ ಸಂಶೋಧನಾಕಾರರು ಸಂಶೋಧನೆಯ ಫಲಿತಾಂಶಗಳನ್ನು ಹಂಚಿಕೊಳ್ಳುವುದು, ಶೇರ್ ಮಾಡುವುದು, ಹಂಚಿಕೊಳ್ಳುವುದು. ಎಲ್ಲರಿಗೂ ನನ್ನ ಫಲಿತಾಂಶ ಹೀಗೆ ಬಂದಿದೆ, ಹೀಗೆ ಆಗಲಿಕ್ಕೆ ಕಾರಣ ಇದೇ ಸ್ಪಷ್ಟವಾದ ಕಾರಣ ಅಂತ ಹೇಳಿ ನಿರ್ಧರಿಸುವುದು. ಐತಿಹಾಸಿಕ ಸಂಶೋಧನೆಯ ಮೂಲಗಳು ನಾನು ಹೇಳಿದೆ ನಿಮಗೆ. ಐತಿಹಾಸಿಕ ಸಂಶೋಧನೆಯಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತವೆ. ಐತಿಹಾಸಿಕ ಸಂಶೋಧನೆಯ ಮೂಲಗಳು ಐತಿಹಾಸಿಕ ಸಂಶೋಧನೆಯಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತವೆ. ಐತಿಹಾಸಿಕ ಸಂಶೋಧನೆಯಲ್ಲಿ ಮೂಲಗಳು ನಿರ್ಣಾಯಕವಾಗಿವೆ. ಏಕೆಂದರೆ ಇವು ಇತಿಹಾಸಕಾರರು ಹಿಂದಿನ ಘಟನೆಗಳು ಮತ್ತು ವಿದ್ಯಮಾನಗಳ ನಿರೂಪಣೆ ಮತ್ತು ವ್ಯಾಖ್ಯಾನಗಳನ್ನು ನಿರ್ಮಿಸುವ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತವೆ. ದೀಸ್ ಆರ್ ಪ್ರೊವೈಡ್ ರಾ ಮಟೀರಿಯಲ್ಸ್ ಟು ರಿಸರ್ಚರ್. ಮೂಲಗಳನ್ನು ಪ್ರಾಥಮಿಕ ಮತ್ತು ದ್ವಿತೀಯ ಮೂಲಗಳಾಗಿ ವರ್ಗೀಕರಿಸಬಹುದು. ಸೋರ್ಸಸ್ಗಳನ್ನು ನಾವು ಎರಡು ಪ್ರಕಾರಗಳಾಗಿ ವಿಂಗಡಿಸುತ್ತೇವೆ. ಮೊದಲನೆಯದು ಪ್ರಾಥಮಿಕ ಮೂಲಗಳು, ಪ್ರೈಮರಿ ಸೋರ್ಸಸ್. ಎರಡನೆಯದು ಸೆಕೆಂಡರಿ ಸೋರ್ಸಸ್. ಪ್ರಾಥಮಿಕ ಮೂಲಗಳು ಅಧ್ಯಯನ ಮಾಡಲಾಗುತ್ತಿರುವ ಅವಧಿಯಲ್ಲಿ ಅಥವಾ ಘಟನೆಗಳಲ್ಲಿ ನೇರವಾಗಿ ಭಾಗಿಯಾಗಿರುವ ವ್ಯಕ್ತಿಗಳಿಂದ ರಚಿಸಲಾದ ಮೂಲ ಸಾಮಗ್ರಿಗಳಾಗಿವೆ. ಪ್ರಾಥಮಿಕ ಮೂಲಗಳು ಯಾವಾಗಲೂ ಇವು ಭಾಗಿಯಾಗಿರುವ ವ್ಯಕ್ತಿಗಳಿಂದ, ಅಂದ್ರೆ ಆ ಇವೆಂಟ್ಸ್ನಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳಿಂದ ನೇರವಾಗಿ ಮೂಲ ಸಾಮಗ್ರಿಗಳಾಗಿರ್ತವೆ. ಇವೆ ಯಾವಾಗಲೂ ಅವು ತನಿಖೆಯಲ್ಲಿರುವ ವಿಷಯಕ್ಕೆ ಸಂಬಂಧಿಸಿದ ನೇರ ವರದಿಗಳು ಮತ್ತು ನೇರ ಪುರಾವೆಗಳನ್ನು ನೀಡುತ್ತವೆ. ಡೈರೆಕ್ಟ್ ಎವಿಡೆನ್ಸ್. ಇವು ಯಾವಾಗಲೂ ನೇರವಾಗಿರ್ತಕ್ಕಂಥ ಪುರಾವೆಗಳನ್ನು ಸಂಶೋಧನಾಕಾರರಿಗೆ ಒದಗಿಸುತ್ತವೆ. ಅವುಗಳು ಯಾವುವು ಎಂದರೆ, ಮೊದಲನೆಯದಾಗಿ ದಾಖಲೆಗಳು, ದಿನಚರಿ ಅದರಲ್ಲಿ ಮತ್ತು ನಿಯತಕಾಲಿಕೆಗಳು,
ನಿರ್ದಿಷ್ಟ ಸಮಯದಲ್ಲಿ ಆಲೋಚನೆಗಳು, ಭಾವನೆಗಳು ಮತ್ತು ದೈನಂದಿನ ಜೀವನವನ್ನು ಪ್ರತಿಬಿಂಬಿಸುವ ವೈಯಕ್ತಿಕ ದಾಖಲೆಗಳಾಗಿರ್ತವೆ. ಅಧಿಕೃತ ದಾಖಲೆಗಳು ಸರ್ಕಾರಿ ದಾಖಲೆಗಳಾಗಿರ್ಬೋದು, ಜನನ ಮರಣ ಪ್ರಮಾಣ ಪತ್ರಗಳು, ಒಪ್ಪಂದಗಳು, ಅಗ್ರಿಮೆಂಟ್ಸ್ ಮತ್ತು ಘಟನೆಗಳ ಬಗ್ಗೆ ವಾಸ್ತವಿಕ ಮಾಹಿತಿಯನ್ನು ಒದಗಿಸುವ ಕಾನೂನು ದಾಖಲೆಗಳು. ಎರಡನೆಯದು ವರದಿಗಳು ಮತ್ತು ಪ್ರಕಟಣೆಗಳು, ಪತ್ರಿಕೆ ಲೇಖನಗಳಾಗಿರ್ಬೋದು, ಆ ಸಮಯದಿಂದ ವರದಿ ಮಾಡುವಿಕೆಯ ವರದಿ ಮತ್ತು ಪ್ರಕಟಣೆಗಳಲ್ಲಿ ಸರ್ಕಾರಿ ವರದಿಗಳಾಗಿರ್ಬೋದು, ಗೌರ್ಮೆಂಟ್ ರಿಪೋರ್ಟ್ಸ್, ನಿರ್ದಿಷ್ಟ ಸಮಸ್ಯೆಗಳು, ಪಾಲಿಸೀಸ್, ತನಿಖೆಗಳಿಗೆ ಸಂಬಂಧಿಸಿದ ಸರ್ಕಾರಿ ಸಂಸ್ಥೆಗಳು, ಆಯೋಗಗಳು ಹೊರಡಿಸಿದ ಪ್ರಕಟಣೆಗಳು. ಮೂರನೇ ದೃಶ್ಯ ಸಾಮಗ್ರಿಗಳು, ವಿಜುವಲ್ ಮಟೀರಿಯಲ್ಸ್, ಛಾಯಾಚಿತ್ರಗಳು, ವರ್ಣಚಿತ್ರಗಳು, ಹಿಂದಿನ ಕಾಲದ ದೃಶ್ಯಗಳು, ಜನರು ಮತ್ತು ಘಟನೆಗಳನ್ನು ಚಿತ್ರಿಸುವ ಚಿತ್ರಗಳು, ಅಲ್ಲಿನ ಸನ್ನಿವೇಶ ಏನು ನಡೆದದ ಒಂದು ದೃಶ್ಯ ಸಾಮಗ್ರಿ ಏನದ, ಸಂಶೋಧನಾಕಾರರು ಅದನ್ನು ಸಂಗ್ರಹ ಮಾಡಿಕೊಳ್ಳುವುದು, ಅದನ್ನು ಇಂಟರ್ಪ್ರಿಟೇಷನ್ ಮಾಡುತ್ತಾ ಹೋಗುವುದು, ದೃಶ್ಯ ಸಂದರ್ಭವನ್ನು ನೀಡತಕ್ಕಂಥ ದೃಶ್ಯ ಸಾಮಗ್ರಿಗಳನ್ನು, ನಕ್ಷೆಗಳು, ಐತಿಹಾಸಿಕ ನಕ್ಷೆಗಳಾಗಿರ್ಬೋದು, ಹಿಸ್ಟಾರಿಕಲ್ ಮ್ಯಾಪ್ಸ್, ರೀಜನಲ್ ಚೇಂಜಸ್, ಏನು ಪ್ರಾದೇಶಿಕ ಬದಲಾವಣೆಗಳು ಏನೇನಾಗಿದ್ದಾವೆ ಅವು ಎಲ್ಲವುಗಳನ್ನು ಸಂಗ್ರಹಣೆ ಮಾಡಿಕೊಳ್ಳಬೇಕಾಗುತ್ತದೆ. ಭೌಗೋಳಿಕ ಸಂದರ್ಭದ ಒಳನೋಟಗಳು ಒದಗಿಸಬಹುದು. ನಾಲ್ಕನೇದು ಕಲಾಕೃತಿಗಳು, ಭೌತಿಕ ವಸ್ತುಗಳು, ಫಿಸಿಕಲ್ ಮಟೀರಿಯಲ್ಸ್, ಅಧ್ಯಯನ ಮಾಡಲಾಗುತ್ತಿರುವ ಅವಧಿಯಲ್ಲಿ ಬಳಸಲಾದ ಉಪಕರಣಗಳು, ಏನೇನು ಬಳಕೆ ಮಾಡಿದ್ದಾರೆ, ಬಟ್ಟೆ, ಕಲೆ ಅವ್ರದ್ದು, ಮತ್ತು ದೈನಂದಿನ ವಸ್ತುಗಳು, ಅವರು ದಿನಂಪ್ರತಿ ಯಾವ ಯಾವ ವಸ್ತುಗಳನ್ನು ಬಳಸಿಕೊಳ್ಳುತ್ತಿದ್ದರು, ಇವು ಎಲ್ಲವುಗಳನ್ನು ನಾವು ಆ ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿದಾಗ ಸಂಶೋಧನಾಕಾರರು ಇವುಗಳನ್ನು ಸಂಗ್ರಹಿಸಿಕೊಳ್ಳಬಹುದಾಗಿದೆ. ಆಡಿಯೋ ವಿಡಿಯೋ ರೆಕಾರ್ಡಿಂಗ್ಗಳು ಇದ್ದರೆ ಆಡಿಯೋ ಕ್ಲಿಪ್ಸ್ಗಳಾಗಿರ್ಬೋದು, ಮೂವೀಸ್ ಆ್ಯಂಡ್ ಓರಲ್ ಹಿಸ್ಟ್ರೀಸ್, ಆ ಸನ್ನಿವೇಶದಲ್ಲಿ ಬದುಕಿದಂತಹ ವ್ಯಕ್ತಿಗಳಿಂದ ಓರಲ್ ಹಿಸ್ಟ್ರೀಸ್ ಹೇಳ್ತಾರೆ ಅವರು ನಮಗೆ. ಸೊ ಅದನ್ನು ರೆಕಾರ್ಡ್ ಮಾಡಿ ಆ ಸನ್ನಿವೇಶವನ್ನು ವಿಶ್ಲೇಷಣೆಯನ್ನು ಮಾಡಿಕೊಳ್ಳುವುದು. ಪುಸ್ತಕಗಳು, ಲೇಖನಗಳು, ವಿಮರ್ಶೆಗಳು, ವಿಶ್ವಕೋಶ, ಎನ್ಸೈಕ್ಲೋಪೀಡಿಯಾ, ನಿಘಂಟುಗಳು, ಡಿಕ್ಷನರೀಸ್, ಪುಸ್ತಕಗಳು, ಆರ್ಟಿಕಲ್ಸ್, ಟೆಕ್ಸ್ಟ್ ಬುಕ್ಸ್, ಇವು ಎಲ್ಲವುಗಳನ್ನು ಸಂಶೋಧನಾಕಾರರು ಸಂಗ್ರಹಣೆ ಮಾಡಿಕೊಂಡು ಸೂಕ್ಷ್ಮವಾಗಿ ಅಥವಾ ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ಆ ಘಟನೆಯ ವಿವರಣೆಯನ್ನು ವಿವರಿಸುವುದು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಂದಿನ ಅವಧಿಯಲ್ಲಿ ನಾವು ವಿವರಣಾತ್ಮಕ ಸಂಶೋಧನಾ ವಿಧಾನ ಮತ್ತು ಐತಿಹಾಸಿಕ ಸಂಶೋಧನಾ ವಿಧಾನದ ಅರ್ಥ, ವ್ಯಾಖ್ಯಾನಗಳು, ಗುಣಲಕ್ಷಣಗಳು, ಹಂತಗಳು ಮತ್ತು ಅವುಗಳ ನಡುವಿನ ವ್ಯತ್ಯಾಸಗಳನ್ನು ಕುರಿತು ಸುದೀರ್ಘವಾಗಿ ಚರ್ಚಿಸಿದ್ದೇವೆ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.